तीर्थ भगवत्पादाचार्य गुरुभ्यो नमः। हरिः ओम्। निखिल गुणनिकायं नित्यनिर्धूतहेयं शुभतममतिमेयं शुद्ध सौख्याप्त्युपायं सकल निगमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेष विश्वस्य कारणं करुणा सिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातरः जुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपम् अतितितिर्षतां तमोन्धं संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। स्वस्त्यस्तु सताम्। ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾದ ನಂತರದಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನ ಕುರಿತಾಗಿ 100 ಮನುಷ್ಯ ವರ್ಷಗಳಷ್ಟು ಕಾಲ ತಪಸ್ಸನ್ನು ಮಾಡ್ತಾರೆ. ಹಾಗೆ ಅವರು ತಪಸ್ಸನ್ನು ಮಾಡಿದ್ದಕ್ಕೆ ಭಗವಂತ ಅವರಿಗೆ ಒಲಿದು ನೀನು ಸೃಷ್ಟಿಯನ್ನ ಮುಂದುವರಿಸಬೇಕು ಅಂತ ಆದೇಶವನ್ನ ಕೊಡ್ತಾನೆ. ಆದೇಶವನ್ನ ಕೊಟ್ಟ ಮೇಲೆ ಭಗವಂತನ ಅನುಗ್ರಹದಿಂದ ಚತುರ್ಮುಖ ಬ್ರಹ್ಮದೇವರ ಹೃದಯದಲ್ಲಿ ಏನು ಸೃಷ್ಟಿ ಮಾಡಬೇಕು ಅದೆಲ್ಲ ವಿಷಯಗಳು ಬಂದ್ಬಿಡ್ತು. ಏನು ಮಾಡ್ಬೇಕು ನಾ ನೆಕ್ಸ್ಟ್ ಅನ್ನೋ ಎಲ್ಲ ವಿಷಯಗಳು ಕೂಡ ಭಗವಂತನ ಅನುಗ್ರಹದಿಂದ ಅವರ ಮನಸ್ಸಿಗೆ ಬಂತು. ಸೃಷ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲನೇ ಸೃಷ್ಟಿಯನ್ನೇ ಅವಿದ್ಯಾ ಸೃಷ್ಟಿ ಅಂತ ಕರೀತಾರೆ. ಆ ಅವಿದ್ಯೆಯಲ್ಲಿ 5 ರೀತಿಯಾದ ಅವಿದ್ಯೆಗಳನ್ನ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು ಅಂತ ಹೇಳ್ತಾರೆ. ಒಂದು ಅಂಧತಾಮಿಸ್ರ, ತಾಮಿಸ್ರ, ಮೋಹ, ಮಹಾಮೋಹ, ತಮಸ್ಸು ಅಂತ ಹೇಳಿ 5 ಅವಿದ್ಯಾಂ ಪಾಂಚಪರ್ವಣೀಂ ಅಂತ ಹೇಳ್ತಾರೆ. 5 ರೀತಿಯಾದ ಅವಿದ್ಯೆಗಳು. 5 ರೀತಿಯಾದ ಅವಿದ್ಯೆಗಳು ಅಂತಂದ್ರೆ ಅದರಲ್ಲಿ ತಾಮಿಸ್ರ, ಅಂಧತಾಮಿಸ್ರ, ಮೋಹ, ಮಹಾಮೋಹ, ತಮಸ್ಸು ಅಂತ 5 ಹೇಳಿದ್ರು. ಆ 5ರ ಕೆಲಸ 5 ಇದೆ. ಒಂದೊಂದು ಕೆಲಸ ಮಾಡುತ್ತೆ. ಅದರಲ್ಲಿ ಮೊದಲನೆಯದ್ದು ಅಜ್ಞಾನ ಅಂತ. ಅಜ್ಞಾನ ಅಂದ್ರೆ ನನ್ಗೇನು ಗೊತ್ತಿಲ್ಲ, 0. ಯಾವ ವಿಷಯದಲ್ಲೂ ನಾಲೆಡ್ಜೇ ಇಲ್ಲ, ಸ್ವಲ್ಪನೂ ಗೊತ್ತಿಲ್ಲ. ಅದನ್ನ ಏನ್ ಕರೀತಾರೆ? ಅಜ್ಞಾನ ಅಂತ ಕರೆದು. ಅದಾದ ನಂತರ ಎರಡನೆಯದ್ದು ವಿಪರೀತ ಜ್ಞಾನ. ಸರಿ, ಜ್ಞಾನ ಇಲ್ಲ ಅಲ್ಲ, ಉಲ್ಟಾ ವಿಪರೀತವಾದ ಜ್ಞಾನ. ಮೂರನೆಯದ್ದು ವಿಪರೀತ ಜ್ಞಾನದಲ್ಲಿ ಆಗ್ರಹ. ಅವನು ತಿಳ್ಕೊಂಡಿದ್ ತಪ್ಪು ಅಂತ ಗೊತ್ತಾಯ್ತು. ತಪ್ಪು ಅಂತ ನೀನ್ ತಿಳ್ಕೊಂಡಿದ್ಯಪ್ಪ, ಇದು ಸರಿಯಾದದ್ದು. ನೀನ್ ತಿಳ್ಕೊಂಡಿದ್ ತಪ್ಪು ಅಂತಂದ್ರೆ ಅವನ್ ಕೇಳ್ತಾ ಇಲ್ಲ. ನಾನ್ ತಿಳ್ಕೊಂಡಿದ್ದೇ ಸರಿ, ತಿಳ್ಕೊಳ್ಬೇಕು ಅನ್ನೋ ಜ್ಞಾನವೂ ಇಲ್ಲ, ದೊಡ್ಡವರ ಮಾತನ್ನು ಕೇಳಬೇಕು ಅನ್ನೋ ಬುದ್ಧಿನೂ ಇಲ್ಲ. ನಾನು ಏನ್ ತಿಳ್ಕೊಂಡಿದ್ದೇನೆ ಅದೇ ಸರಿ ಅನ್ನುವಲ್ಲಿ ಆಗ್ರಹ. ಅದು ಮೂರನೇ ಕೆಲಸ.
ನಾಲ್ಕನೆಯದ್ದು ಆಗ್ರಹ ಬಂದಾಗ ಉಪದೇಶ ಮಾಡಿದ್ರೆ ಏನಾಗತ್ತೆ? ಸಿಟ್ಟು ಬರುತ್ತೆ. ನಾಲ್ಕನೇ ಕೆಲಸ ಏನು? ಕ್ರೋಧ. ಐದನೆಯದ್ದೇನು? ಮರಣ. ಆದ್ದರಿಂದ ಈ 5 ಅವಿದ್ಯೆಗಳು ಮಾಡುವಂತಹ ಕೆಲಸ ಅಜ್ಞಾನ, ವಿಪರೀತ ಜ್ಞಾನ, ವಿಪರೀತ ಜ್ಞಾನದಲ್ಲಿ ಆಗ್ರಹ, ಕೋಪ, ಮರಣ. ಈ 5 ಕೊಡುವಂಥದ್ದೇ ಈ 5 ಅವಿದ್ಯೆಗಳು. ಇಂತಹ 5 ಅವಿದ್ಯೆಗಳನ್ನ ಮೊದಲಿಗೆ ಸೃಷ್ಟಿ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು. ಏನ್ ಸೃಷ್ಟಿ ಮಾಡ್ಬೇಕಾದ್ರೆ ಇದು ಬಂದ್ಬಿಡ್ತಲ್ಲ ಅಂತ ಬೇಜಾರಾಯ್ತು ಮನಸ್ಸು ಅವ್ರಿಗೆ. ಸಮುದ್ರ ಮಥನ ಮಾಡ್ಬೇಕಾದ್ರೆ ಮೊದಲು ಬಂದಿದ್ದು ಯಾವುದು? ವಿಷ. ಆದ್ದರಿಂದ ಮೊದಲು ಬಂದಿದ್ದು ವಿಷ. ಆದ್ದರಿಂದ ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಒಂದು ಭಾವನೆ ಇರುತ್ತೆ, ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ನಾವು ಹೊರಟಾಗ ದೇವರ ಹತ್ರ ನಿಂತ್ಕೊಂಡು ಹೂ ಕೊಡು ಅಂತ ಕೇಳ್ತೀವಿ. ಹೂ ಕೊಡು ಅಂತ ಕೇಳಿದ್ರೆ ಅಕಸ್ಮಾತ್ ಏನಾದ್ರೂ ಎಡಗಡೆಯಿಂದ ಹೂವ ಬಿದ್ದುಬಿಟ್ರೆ ನಮ್ ಕೆಲಸ ಆಗಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ದೇವರಿಗೆ ಎಡವೂ ಇಲ್ಲ ಬಲವೂ ಇಲ್ಲ, ಆ ಜ್ಞಾನ ನಮ್ಗೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ದೇವರು ಹೂ ಕೊಟ್ರೆ ಸಾಕು, ಅವನ್ ಎಡದಿಂದ ಕೊಟ್ರೇನು ಬಲದಿಂದ ಕೊಟ್ರೇನು. ನಮಗಾದ್ರೆ ಎಡಗೈ ಬಲಗೈ, ಎಡಗೈಯಲ್ಲಿ ತಿನ್ನಬಾರ್ದು ಬಲಗೈಯಲ್ಲಿ ತಿನ್ಬೇಕು, ಎಡಗೈಯಲ್ಲಿ ಏನ್ ಕೆಲಸ ಬಲಗೈಯಲ್ಲಿ ಏನ್ ಕೆಲಸ ಅಂತ ಎಲ್ಲ ನಿಯಮಗಳು ಯಾರಿಗದು? ನಮ್ಮಂಥವ್ರಿಗೆ. ಸ್ವಗತ ಭೇದ ವರ್ಜಿತ ಅಂತ ದೇವರನ್ನು ಹಾಡು ಹೇಳ್ತಾನೆ ಇರೋದು. ದೇವರಿಗೆ ಎಡ ಇಲ್ಲ ಬಲ ಇಲ್ಲ ಅಂತ ನಾವೇ ಹೇಳೋದು. ಆದ್ರೆ ಎಡಗಡೆಯಿಂದ ಹೂ ಬಿತ್ತು ಅಂದ್ರೆ ಹಾಳಾದ್ವಿ ಅಂತ ಅನ್ಕೊಳ್ಳೋದು. ಎಷ್ಟು ಮೂರ್ಖತನ. ಸ್ವಗತ ಭೇದ ದೇವರಿಗೆ ಇಲ್ಲ ಅಂದ್ಮೇಲೆ ಅವನಿಗೆ ಎಡವೂ ಇಲ್ಲ ಬಲವೂ ಇಲ್ಲ, ಮೇಲಿಲ್ಲ ಕೆಳಗಿಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ಎಲ್ಲ ಒಂದೇ ಅವನಲ್ಲಿ. ಹಾಗಿರುವಾಗ ದೇವರು ಎಡಗಡೆ ಬಲಗಡೆ ಅನ್ನೋ ಭೇದ ಭಗವಂತನಿಗಿಲ್ಲ. ಆದ್ದರಿಂದ ಮೊದಲು ವಿಷ ಬಂತು, ಕೊನೆಗೆ ಅಮೃತ ಬಂತು ಅಂತಂದ್ರೆ ವಿಷಕ್ಕೆ ಯೋಗ್ಯರು ಕೆಲವರು ಇರ್ತಾರೆ, ಅಮೃತಕ್ಕೆ ಯೋಗ್ಯರು ಕೆಲವರು ಇರ್ತಾರೆ. ಎಲ್ರೂ ಅಮೃತಕ್ಕೆ ಯೋಗ್ಯರಲ್ಲ. ಹಾಗಂತ ವಿಷಕ್ಕೆ ಎಲ್ರೂ ಯೋಗ್ಯರಲ್ಲ. ವಿಷಕ್ಕೆ ಯೋಗ್ಯರಾದ ವ್ಯಕ್ತಿಗಳು ಕೆಲವರಿದ್ರು. ಹಾವುಗಳು, ಚೇಳು, ವಿಷ ಪ್ರಾಣಿಗಳೆಲ್ಲ ವಿಷಕ್ಕೆ ಯೋಗ್ಯಗಳು. ಅಮೃತಕ್ಕೆ ಯೋಗ್ಯರು ಅಂತ ಕೆಲವರಿದ್ರು. ಹಾಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇರುವಾಗ ಸ್ಟಾರ್ಟಿಂಗ್ ಅಲ್ಲೇ 5 ಅವಿದ್ಯೆಗಳು ಬಂತು ಅಂತಂದ್ರೆ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ಕೆಲವರಿಗೆ ಏನೂ ಗೊತ್ತಿರಲ್ಲ, ತಿಳ್ಕೊಳ್ಬೇಕು ಅನ್ನೋ ಆಸೆನೂ ಇರಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಿಲ್ಲ ಅನ್ನೋ ದೊಡ್ಡದಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿರುತ್ತೆ. ಕೆಲವರೇ ನನಗೇನು ಗೊತ್ತಿಲ್ಲ ಅನ್ನೋದೇ ಹೆಮ್ಮೆ. ನನಗೇನು ಗೊತ್ತಿಲ್ಲ ರೀ ನಗದಂತ ಹೇಳ್ತಾ ಇರ್ತಾರೆ. ಅಜ್ಞಾನ. ಈ ಬ್ರಹ್ಮದೇವರು ಸೃಷ್ಟಿ ಮಾಡಿದ 5 ಅವಿದ್ಯೆಗಳಲ್ಲಿ ಮೊದಲನೇದು ಅಜ್ಞಾನ, ನನಗೇನು ಗೊತ್ತಿಲ್ಲ. ಎರಡನೇದೇನು? ವಿಪರೀತ ಜ್ಞಾನ, ಸರಿಯಾದ ತಿಳುವಳಿಕೆ ಇಲ್ಲ. ಅದಕ್ಕೆ ಕೆಲವರು ಯೋಗ್ಯರಿರ್ತಾರೆ, ಮೋಹಕ್ಕೆ ಕೆಲವರು ಯೋಗ್ಯರಿರ್ತಾರೆ, ಅದ್ರಲ್ಲಿ ಆಗ್ರಹಕ್ಕೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ್ದು ಯೋಗ್ಯವು. ಸೃಷ್ಟಿಯಲ್ಲಿ ಯಾವುದೂ ವೇಸ್ಟ್ ಅಲ್ಲ, ಕಸ ಯಾವುದೂ ಅಲ್ಲ. ಆದ್ರೆ ಬ್ರಹ್ಮದೇವರು ಅನ್ಕೊಂಡ್ರು ಒಳ್ಳೇದು ಬರ್ಬೇಕಾಗಿತ್ತು, ಶುಭ ಬರ್ಬೇಕಾಗಿತ್ತು, ಅಶುಭವಾದ ಪದಾರ್ಥ ಬಂದ್ಬಿಡ್ತಲ್ಲ ಅಂತ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಧ್ಯಾನ ಮಾಡ್ತಾರೆ. ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದ ಹಾಗೆ 4 ಜನ ಕುಮಾರರು ಅವರ ಮನಸ್ಸಿನಿಂದ ಹುಟ್ಟಿ ಬಂದ್ರು. ಸನಕಂಚ ಸನಂದಂಚ ಸನಾತನ ಮತಾತ್ಮಭೂಹು ಸನತ್ಕುಮಾರಂ ಋಷಿಂ ಮುನೀನಾ ಮೂರ್ಧರೇತಸಃ ಅಂತ ಸನಕಾದಿಗಳು ಅಂತ ಪ್ರಸಿದ್ಧರಾದಂತಹ 4 ಜನ ಮಹಾನುಭಾವರಾದ ಪರಮಹಂಸರು. ಅವ್ರು ಸನ್ಯಾಸಿಗಳು, ಬಾಲ ಬ್ರಹ್ಮಚಾರಿಗಳಲ್ಲ, ಸನ್ಯಾಸಿಗಳವರು. ಆ 4 ಜನ ಮೇಲೆದ್ದು ಬಂದರು. ಆ 4 ಜನ ಮೇಲೆದ್ದು ಬರ್ತಾ ಇದ್ದ ಹಾಗೇನೆ ಬ್ರಹ್ಮದೇವರಿಗೆ ಅವರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಬ್ರಹ್ಮದೇವರು ನೀವೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ದಕ್ಕೆ ಬ್ರಹ್ಮದೇವರಂದ್ರು ನೀವು ಸೃಷ್ಟಿಯನ್ನ ಮುಂದುವರಿಸ್ಬೇಕು. ಬ್ರಹ್ಮದೇವರಿಗೆ ಗೊತ್ತಿಲ್ಲದೇನಿಲ್ಲ, ಬ್ರಹ್ಮದೇವರು ಸರ್ವಜ್ಞರು. ಸರ್ವಜ್ಞರಾದ ಬ್ರಹ್ಮದೇವರಿಗೆ ಸನಕಾದಿಗಳು ಸನ್ಯಾಸವನ್ನ ಫಾಲೋ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತಿಲ್ಲ. ಆದ್ರೂ ಇವರು ಸನ್ಯಾಸಕ್ಕೆ ಯೋಗ್ಯರು. ಸನ್ಯಾಸಕ್ಕೆ ಯೋಗ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬ್ಯಾಕ್ಗ್ರೌಂಡ್ ಅಲ್ಲ, ಸನ್ಯಾಸಕ್ಕೆ ಮುಖ್ಯವಾಗಿ ಯೋಗ್ಯವಾದ ಒಂದು ಪದಾರ್ಥ ಅದು ವಿರಕ್ತಿ. ಅದನ್ನ ಸನಕಾದಿಗಳಲ್ಲಿ ವೈರಾಗ್ಯ ಅಂತ ಅನ್ನೋದು ಸ್ವಾಭಾವಿಕವಾಗಿದೆ ಅದನ್ನ ತೋರಿಸ್ಬೇಕು ಅಂತ ಬ್ರಹ್ಮದೇವರು ಏನ್ ಮಾಡ್ತಾರೆ, ನೀವು ಸೃಷ್ಟಿ ಮಾಡ್ರಿ ಅಂತ ಆದೇಶ ಕೊಟ್ರು. ನೀವು ಅಪ್ಪನೇ ಆದೇಶ ಕೊಟ್ಟ, ನಾವ್ಯಾಕೆ ಸನ್ಯಾಸಿಗಳಾಗಬೇಕು ಅಂತ ಅನ್ಕೊಳ್ಳಿಲ್ಲ ಅವರು. ಇಲ್ಲ ಅಂತ ಹೇಳಿ ಅವರ ಒಳಗಿದ್ದ ಸ್ವಾಭಾವಿಕವಾದ ವೈರಾಗ್ಯವನ್ನ ಪ್ರಕಟ ಮಾಡಿ
ನಾವು ಸನ್ಯಾಸಿಗಳಾಗೆ ಆಗ್ತೀವಿ ಅಂತ ಹೋದ್ರು. ಆದ್ದರಿಂದ ಮುಖ್ಯವಾಗಿ ಸನ್ಯಾಸಕ್ಕೆ ಯೋಗ್ಯವಾದಂತಹ ಅರ್ಹತೆ ಅದು ವೈರಾಗ್ಯ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸವಿತಿ. ಇದನ್ನೇ ನಮಗೆ ಸ್ಪಷ್ಟವಾಗಿ ಆದೇಶ ಮಾಡ್ತಾ ಇದೆ. ಈ ದೃಷ್ಟಿಯಲ್ಲಿ ಆ 4 ಜನಗಳಲ್ಲಿ 4 ಅವನ್ ಬಿಟ್ಟು ಹೋಗ್ಬೇಕಂತ ಕೇಳಿಸ್ತಿದೆ. ಆದ್ದರಿಂದ ಸನತ್ಕುಮಾರ ರೂಪ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ರೂಪ ಅಂತ ಪ್ರಸಿದ್ಧವಾಯಿತು. ಅಂತಹ ಸನತ್ಕುಮಾರ ರೂಪದ ಸನ್ನಿಧಾನ ಈ ಸನತ್ಕುಮಾರರಲ್ಲಿದೆ. ಆದ್ದರಿಂದ ಸನಕಾದಿಗಳಲ್ಲಿ ಉತ್ತಮರು ಯಾರಾಗ್ತಾರೆ? ಅವರು 4 ಜನ ಸನ್ಯಾಸಿಗಳಾಗಿ ಹೊರಟೋದು. ಈಗ ಬ್ರಹ್ಮದೇವರು ಏನ್ ಮಾಡ್ತಾರೆ? ಸಿಟ್ಟು ಬಂತವನು. ಸಿಟ್ಟು ಬಂದಾಗ ಅವರಿಗೆ ಇದು ಭಾಗವತದಲ್ಲಿ ಬರದೇ ಇರುವಂತದ್ದು ಬೇರೆ ಕಡೆ ಬಂದಿದ್ದು. ಆಕಳಿಕೆ ಬಂತು. ಆ ಅಂತ ಬಾಯಿ ತೆಗೆದು ಆ ಅಂತ ಅವರು ಬಾಯಿ ತೆಗಿತಾ ಇದ್ದ ಹಾಗೆ ಬಾಯಿಂದ ಒಂದು ಕರಡಿ ಮರಿ ಉದುರಿ ಬಿತ್ತು. ಯಾರದು? ಜಾಂಬವಂತ. ಜೃಂಭಮಾಣಸ್ಯ ಮೇ ವಕ್ರ ಜಾಂಬವಾನ್ ಉಪಪದ್ಯತ ವೃಕ್ಷೋ ರಕ್ಷೋ ವಿನಾಶಾರ್ಥಂ ಧರ್ಮೋ ಧರ್ಮಧರ ಪುರ ಅಂತ ಯಮಧರ್ಮರಾಜನೇ ಜಾಂಬವಂತನಾಗಿ ಬ್ರಹ್ಮದೇವರ ವಿಶೇಷವಾದಂತಹ ಸನ್ನಿಧಾನ ಪಾತ್ರನಾಗಿ ಬ್ರಹ್ಮದೇವರ ಮುಖದಿಂದಲೇ ಉದುರಿ ಬಿದ್ದ. ನೋಡಿ, ಅವತ್ತು ಬಿದ್ದವನು ಕೊನೆಗೆ ದ್ವಾಪರ ಯುಗ ತನಕ ಬದುಕಿದ್ದ. ಅಷ್ಟು ದೀರ್ಘವಾದ ಆಯುಷ್ಯ. ಆದ್ದರಿಂದ ತುಂಬಾ ವೃದ್ಧರಾದವರಿದ್ರೆ ಜಾಂಬವಂತನ ಕಾಲದವರು ಅಂತ ಹೇಳ್ತಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ವಯಸ್ಸಾದವರಿದ್ರೆ ವಾಲಿ ಸುಗ್ರೀವನ ಕಾಲದವರು. ವಾಲಿ ಸುಗ್ರೀವರು ಜಾಂಬವಂತನಿಗೆ ತುಂಬಾ ಚಿಕ್ಕವರು. ತುಂಬಾ ವೃದ್ಧ ಯಾರು? ಜಾಂಬವಂತ. ಅದಾದ ಮೇಲೆ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಸಿಟ್ಟು ಬಂದಂತೆ ನಾಟಕ ಮಾಡ್ತಾರೆ. ನಾಟಕ ಮಾಡ್ತಾ ಇದ್ದ ಹಾಗೆ ಅವರು 2 ಹುಬ್ಬು ಕೂಡ್ಕೊಳ್ತು. 2 ಹುಬ್ಬು ಕೂಡ್ತಾ ಇದ್ದ ಹಾಗೆ ಒಂದು ಕುಮಾರೋ ನೀಲಲೋಹಿತ ನೀಲಲೋಹಿತ ಅಂತ ಒಬ್ಬ ಕುಮಾರ, ಒಂದು ಮಗು ಕೆಳಗೆ ಉದುರು ಬಿತ್ತು. ಆ ಮಗು ಬೀಳ್ತಾ ಇದ್ದ ಹಾಗೆ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿತು. ಅದು ಅಳ್ಲಿಕ್ಕೆ ಶುರು ಮಾಡ್ತಾ ಆದ್ದರಿಂದ ಮಗುವಿಗೆ ನಾಮಕರಣ ಮಾಡ್ತಾರೆ ರುದ್ರ ಅಂತ. ರುದ್ರದೇವರ ಸೃಷ್ಟಿ ಇಲ್ಲಿಂದ ಆಯ್ತು. ರುದ್ರ ಅಂತ ಅವರನ್ನ ಕರಿತಾ ಇದ್ದಾರೆ. 11 ರೂಪ ಅವರಿಗೆ. ಆ 11 ರೂಪ ಅನ್ಯೋ ಮಹಾನ್ ಮಹಾನಾಸ ಭವಾನ್ ಶಿವ ಋತಧ್ವಜ ಮರುರೇತ ಭವ ಕಾಲ, ಹಾಗೆಲ್ಲ 11 ರೂಪ. ಆ 11 ಏಕಾದಶ ರುದ್ರ ಅಂತ ಕರೀತೇವೆ. ಆ ಏಕಾದಶ ರೂಪಕ್ಕೆ ಸರಿಯಾಗಿ 11 ಮಂದಿ ಹೆಂಡತಿಯರು. ಜೀ ವೃತ್ತಿ ಅಸಹ ಉಮಾ ನೀತು ಸರ್ಪಿ ಇಡಾಂಬಿಕಾ ಇರಾವತಿ ಸುಧಾ ದೀಕ್ಷಾ ಅಂತ ಹೇಳಿ ಈ 11 ಜನ ರುದ್ರಾಣಿಯರು. 11 ರೂಪ ಸಿಕ್ತು, 11 ಹೆಂಡತಿಯರು ಸಿಕ್ಕಿದ್ರು, 11 ಮನೆಗಳು ಬೇಕು ಅಂತ ಕೇಳ್ತಾರೆ. ಅದರಂತೆ ಪಂಚಭೂತಗಳು, ಯಜ್ಞ ದೀಕ್ಷಿತನಾದ ಬ್ರಾಹ್ಮಣ, ತಪಸ್ಸು, ಸೂರ್ಯ, ಚಂದ್ರ, ಮನಸ್ಸು, ಬುದ್ಧಿ, ಈ 11 ಸ್ಥಾನಗಳನ್ನ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಕೊಟ್ಟರು. 11 ಮನೆ, 11 ಹೆಂಡತಿಯರು, 11 ರೂಪಗಳು. ಇನ್ನು ನೀವು ಸೃಷ್ಟಿ ಕಂಟಿನ್ಯೂ ಮಾಡಿ ಅಂತ ಆದೇಶ ಮಾಡಿದ್ದಕ್ಕೆ ರುದ್ರದೇವರು ಆ ಎಲ್ಲ ರುದ್ರಾಣಿಯರ ಜೊತೆಯಲ್ಲಿ ಸೃಷ್ಟಿ ಶುರು ಮಾಡ್ತಾರೆ. ಅವರು ಮಾಡಿದ ಸೃಷ್ಟಿ ಎಲ್ಲ ಭಯಂಕರವಾದ ಸೃಷ್ಟಿ. ಕೇವಲ ಭೂತ ಪ್ರೇತ ಪಿಶಾಚಿಗಳನ್ನು ಸೃಷ್ಟಿ ಮಾಡ್ತಾರೆ. ಅವೆಲ್ಲ ಸಾಯುವಂತವಲ್ಲ, ಬೇರೆಯವರನ್ನು ಸಾಯಿಸುವಂತವು.
ಅದನ್ನ ನೋಡಿ ಬ್ರಹ್ಮದೇವರಂತಾರೆ, ನನಗೆ ಬೇಕಾದ ಸೃಷ್ಟಿ ಹೇಗಿರ್ಬೇಕು ಅಂದ್ರೆ ಹುಟ್ಟತಾ ಇರ್ಬೇಕು, ಬೆಳಿತಾ ಇರ್ಬೇಕು, ಸಾಯ್ತಾ ಇರ್ಬೇಕು. ಶಾಶ್ವತವಾಗಿರುವಂತಹ ಸೃಷ್ಟಿ ನನಗೆ ಬೇಡ. ಆದ್ದರಿಂದ ಇಂಥ ಸೃಷ್ಟಿ ನೀನು ಮಾಡಬೇಡ, ತಪಸ್ ಮಾಡ್ತಾ ಕೂತು ಅಂತ ಆದೇಶ ಕೊಟ್ಟು. ಅವತ್ತಿನಿಂದ ಶಿವ ತನಗೆ ಬೇಕಾದ ಸ್ಥಾನದಲ್ಲಿ ಕೂತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಕೈಲಾಸ ಮಾತ್ರ ಅವನಿಗೆ ಮನೆ ಹಂಗೆಲ್ಲ ಮಾತಾಡ್ತಾರೆ. 11 ಸ್ಥಾನಗಳಿದೆ ಅವನಿಗೆ. ಆ 11 ಸ್ಥಾನಗಳಲ್ಲಿ ಯಾವಾಗಲೂ 11 ರೂಪದಿಂದ ಸನ್ನಿಹಿತನಾಗಿರ್ತಾನೆ ಮಹಾನುಭಾವ. ಇಷ್ಟಾದ ಮೇಲೆ ಬ್ರಹ್ಮದೇವರು, ಏನಪ್ಪ ದೇವರು ಆದೇಶ ಮಾಡ್ದ ಸೃಷ್ಟಿ ಮಾಡು ಅಂತ, ಯಾಕೋ ಕಂಟಿನ್ಯೂ ಆಗ್ತಾನೆ ಎಲ್ಲ ಎಡವಟ್ಟೆ ಆಗ್ತಾ ಇದೆ ಅಂತ ಚಿಂತನೆ ಮಾಡಿಕೊಂಡು ಮನುಷ್ಯರ ಮಾತಿಗೆ ಅಭಿಮಾನಿಯಾದ ಒಂದು ಹೆಣ್ಮಗಳು ಸೃಷ್ಟಿ ಮಾಡಿದ್ರು. ಮದುವೆ ಮಾಡ್ಕೊಂಡ ಅಂತ ಹೇಳಿ ಪೂರ್ವಾಪರ ಜ್ಞಾನ ಇಲ್ಲದೆ, ಪೂರ್ಣ ಓದದೆ, ಅರೆ ಹುಚ್ಚರಾಗಿ ಈ ತರ ಮಾತಾಡ್ತಾರೆ. ಯಾರ ಮಾತಿಗೆ ಅಭಿಮಾನಿನಿ? ವಾಗ್ದೇವಿ ಅಲ್ಲ, ಮನುಷ್ಯರ ಮಾತಿಗೆ ಅಭಿಮಾನಿನಿ ಅವಳು. ಅವಳನ್ನು ಸೃಷ್ಟಿ ಮಾಡಿ ಕೆಟ್ಟವರಿಗೆ ಕೆಟ್ಟ ಆಲೋಚನೆ ಬರಬೇಕು ಅಂತ ಅವನೇ ಅವಳನ್ನ ಕಾಮಿಸಿದಂತೆ ನಾಟಕ ಮಾಡಿದ. ಆಗ ಮಕ್ಕಳೆಲ್ಲ ಕೇಳ್ಕೊಂಡ್ರು, ದೊಡ್ಡವರೆಲ್ಲ, ಸ್ವಾಮಿ ಈಗ ಮಾಡಬೇಡ, ನೀನೇ ಉಪದೇಶ ಮಾಡಿದ ವೇದಗಳಿಗೆ ನೀನೇ ಬದ್ಧನಾಗಿರ್ಬೇಕು, ಕೆಟ್ಟದ್ದು ಮಾಡಬೇಡ ಅಂತ ಮಕ್ಕಳಿಂದ ಹೇಳಿಸ್ಕೊಳ್ಳೋದಾಗಾಯ್ತು ಬ್ರಹ್ಮದೇವರಿಗೆ. ಜನ ಆಡ್ಕೋಬೇಕಲ್ಲ, 2 ಮುಖದಲ್ಲಿ ಬ್ರಹ್ಮದೇವರಿಗೆ ಕೆಟ್ಟ ಹೆಸರು ಬರಬೇಕು. ಏನಂತ? ಒಂದು ಮಗಳನ್ನೇ ಕಾಮಿಸಿದ ಅಂತ, ಇನ್ನೊಂದು ಮಕ್ಕಳಿಂದ ಪಾಠ ಮಾಡಿಸ್ಕೊಂಡ ಅಂತ 2 ಕೆಟ್ಟ ಹೆಸರು ಬ್ರಹ್ಮದೇವರಿಗೆ ಬರ್ಲಿ. ದುಷ್ಟರು ಬ್ರಹ್ಮದೇವರನ್ನ ಹಾಗೆ ಆಡ್ಕೊಳ್ಳಿ ಎನ್ನುವ ಕಾರಣದಿಂದ ಬ್ರಹ್ಮದೇವರು ನಾಟಕ ಮಾಡಿದ್ರು. ಪರಿತ್ಯಾದಿಗಳೆಲ್ಲ ಪ್ರಾರ್ಥನೆ ಮಾಡಿದ್ದು ಬಿಟ್ಬಿಟ್ರು. ಅವಳು ಅಸುರರೆಲ್ಲ ಅವಳನ್ನು ತಗೊಂಡು ಹೋಗ್ಬಿಟ್ರು. ಅವಳು ಯಾವುದಕ್ಕೆ ಅಭಿಮಾನಿ ಅಂದ್ರೆ, ನಮ್ಮ ಬಾಯಲ್ಲಿ ಕೆಟ್ಟ ಶಬ್ದ ಬರುತ್ತಲ್ಲ, ಅಪಶಬ್ದಗಳು ಬರುತ್ತಲ್ಲ, ಬೇರೆಯವರಿಗೆ ಬೇಜಾರಾಗುವಂತಹ ಮಾತುಗಳು ಬಾಯಲ್ಲಿ ಬರುತ್ತಲ್ಲ, ಎಲ್ಲ ಮಾತುಗಳಿಗೆ ಅಭಿಮಾನಿ ಅವಳು. ಆದ್ದರಿಂದ ಬಾಯಲ್ಲಿ ಯಾವತ್ತಿಗೂ ಕೆಟ್ಟ ಮಾತುಗಳನ್ನ ಆಡಬಾರದು ಅಂತ ಹೇಳಿ ಶಾಸ್ತ್ರ ಇದಕ್ಕೆ ಹೇಳುತ್ತೆ. ಅಷ್ಟಾದ್ಮೇಲೆ ಬ್ರಹ್ಮದೇವರು ನಿಧಾನವಾಗಿ ಒಂದೊಂದೇ ಸೃಷ್ಟಿಯನ್ನ ಮಾಡ್ತಾ ಬಂದರು. ಪ್ರಜಾಪತಿಗಳೆಲ್ಲ ಸೃಷ್ಟಿವಾದ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ, ಧರ್ಮ, ಅಧರ್ಮ, ಕರ್ದಮ, ರುಚಿ, ವಿಶಾಲ, ಎಷ್ಟು ಜನ ಅದು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಎಲ್ಲ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ನೆರಳಿಂದ ಒಬ್ಬ, ತೊಡೆಯಿಂದ ಒಬ್ಬ, ಹೆಬ್ಬೆರಳಿಂದ ಒಬ್ಬ, ಉಬ್ಬಿನಿಂದ ತುದಿಯಿಂದ ಒಬ್ಬ, ಮನಸ್ಸಿನಿಂದ ಒಬ್ಬ, ಬೆನ್ನಿಂದ, ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಹುಬ್ಬಿನಿಂದ ಎಲ್ಲ ಪ್ರಜಾಪತಿಗಳು ಸೃಷ್ಟರಾದ್ರು. ಇಷ್ಟೋ ಸೃಷ್ಟರಾದ್ರೂ ಕೂಡ ಇನ್ನೂ ಸೃಷ್ಟಿ ಪ್ರಕ್ರಿಯೆ ಮುಂದುವರಿತಾನೆ. ಯಾಕೋ ತುಂಬಾ ಸ್ಲೋ ಆಗ್ತಾ ಇದೆ ಇದು ಅಂತ ಅಂದುಕೊಂಡು ಭಗವಂತನ ಆದೇಶದಂತೆ ಅವರ ಶರೀರವನ್ನ 2 ಭಾಗ ಮಾಡು. ಒಂದರಲ್ಲಿ ಗಂಡು, ಅವನೇ ಸ್ವಯಂಭುವ, ಇನ್ನೊಂದರಲ್ಲಿ ಹೆಣ್ಣು, ಅವಳೇ ಶತರೂಪಾದೇವಿ. ಅವಳನ್ನ ಹೀಗೆ ಇಬ್ಬರನ್ನ ಸೃಷ್ಟಿ ಮಾಡ್ತಾರೆ. ಇನ್ನು 4 ತಲೆಗಳಿಂದ 4 ಸೃಷ್ಟಿ ಮಾಡಿ ಎಲ್ಲ 4 ವೇದಗಳು, 4 ಉಪವೇದಗಳು, 4 ಇತಿಹಾಸ ಪುರಾಣಗಳು, ಗಾಂಧರ್ವ ವೇದ ಎಲ್ಲ 4, ಬ್ರಹ್ಮಚಾರಿ 4, ಗೃಹಸ್ಥ 4, ವಾನಪ್ರಸ್ಥ 4 ತರ, ಸನ್ಯಾಸಿ 4 ತರ, ಎಲ್ಲ 4 ರೀತಿಯಲ್ಲಿ. ಒಬ್ಬ ಬ್ರಹ್ಮಚರ್ಯಾಶ್ರಮ ಅಂತ ತಗೊಂಡ್ರೆ ಅದರಲ್ಲಿ ಸಾವಿತ್ರ, ಪ್ರಾಜಾಪತ್ಯ, ಬ್ರಾಹ್ಮ ಮತ್ತು ಬೃಹತ್ ಅಂತ ಹೇಳಿ 4 ಬ್ರಹ್ಮಚರ್ಯ. ಇನ್ನು ಗೃಹಸ್ಥಾಶ್ರಮ ಅಂತ ತಗೊಂಡ್ರೆ ವಾರ್ತ, ಅಸಂಚಯ, ಶಾಲೀನ, ಶಿಲೋಂಚ ಅಂತ 4 ಬ್ರಹ್ಮಚರ್ಯ. ವಾನಪ್ರಸ್ಥ ಅಂತ ತಗೊಂಡ್ರೆ ವೈಕಾನಸ, ಉದುಂಬರ, ವಾಲಕಿಲ್ಯ, ಫೇನಪ ಅಂತ 14 ತರ ವಾನಪ್ರಸ್ಥ. ಸನ್ಯಾಸಾಶ್ರಮ ಅಂತ ತಗೊಂಡ್ರೆ ಕುಟೀಚ, ಬಹುಧ, ಹಂಸ, ಪರಮಹಂಸ ಅಂತ ಎಲ್ಲ ಅವರಿಗೆ 4 ತಲೆ ಇದೆ. ಆದ್ದರಿಂದ ಸೃಷ್ಟಿಯಾಗಿದ್ದೆಲ್ಲ 4 ತರ ಬಂತು. ಈ 4 ಎಲ್ಲ ಬಂದ ಮೇಲೆ ಕೊನೆಗೆ ಶತರೂಪ ಸ್ವಯಂಭವ,
ಅವರಿಬ್ಬರಿಗೂ ವಿವಾಹವನ್ನ ಮಾಡಿಸ್ತಾರೆ. ನೀವು ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಅವರಿಗೆ ಆದೇಶವನ್ನ ಕೊಟ್ಟು, ಈ ಆದೇಶವನ್ನ ತಗೊಂಡಂತಹ ಸ್ವಯಂಭುವ ಶತರೂಪೆಯರು ಸೃಷ್ಟಿ ಮಾಡು ಅಂತ ಹೇಳಿದ್ರಿ, ಎಲ್ಲಿ ಸೃಷ್ಟಿ ಮಾಡ್ಬೇಕು ಅಂತ ನೀವು ಹೇಳಿಲ್ಲ. ನೋಡಪ್ಪ, ಅಲ್ಲೇ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಭೂಮಿ, ಅಲ್ಲಿ ಸೃಷ್ಟಿ ಮಾಡು. ಎಲ್ಲಿದೆ ಭೂಮಿ? ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದಾಗ ಬ್ರಹ್ಮದೇವರಂತಾರೆ, ನನಗೆ ಗೊತ್ತಿಲ್ಲ, ದೇವರು ನನಗೆ ಕೊಟ್ಟಿದ್ದ ಕೆಲಸ ಏನು? ಸೃಷ್ಟಿ ಮಾಡು ಅಂತ. ಸೃಷ್ಟಿ ಮಾಡಿದ್ದನ್ನ ಮೈಂಟೈನ್ ಮಾಡು, ಎಲ್ಲಿ ಕಳೆದೋಯ್ತು ಅಂತ ಹುಡುಕು. ನನಗೆ ದೇವರ ಕೆಲಸ ಕೊಟ್ಟಿಲ್ಲ. ನನಗೆ ದೇವರು ಕೊಟ್ಟ ಕೆಲಸ ಕೇವಲ ಸೃಷ್ಟಿ. ರಕ್ಷಣೆ ಮಾಡ್ಬೇಕಾದ ಜವಾಬ್ದಾರಿ ಯಾರದ್ದು? ದೇವರದ್ದೇ. ಇನ್ನು ಸೃಷ್ಟಿಯಾಗಿ ಸ್ವಲ್ಪ ಕಾಲದಲ್ಲೇ ನಾಶ ಆಗಿದೆ ಅಂತಂದ್ರೆ ಏನೋ ಎಡವಟ್ಟಾಗಿದೆ. ಅಲ್ಲಿ ಏನು ಎಡವಟ್ಟಾಗಿದೆ ಅಂತ ನಂಗೆ ಗೊತ್ತಾಗೋದಿಲ್ಲ. ಅದರಿಂದ ನಾವೆಲ್ಲ ಏನ್ ಮಾಡ್ಬೇಕು ಇವಾಗ? ದೇವರ ಧ್ಯಾನವನ್ನ ಮಾಡೋಣ ಅಂತ ಬ್ರಹ್ಮ, ಮರೀಚಿ ಮೊದಲಾದ ಎಲ್ಲ ಪ್ರಜಾಪತಿಗಳು, ಸ್ವಯಂಭವ, ಶತರೂಪ ಎಲ್ಲ ಸೇರಿಕೊಂಡು ದೇವರ ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡುದು. ದೇವರ ಧ್ಯಾನವನ್ನ ಶುರು ಮಾಡಿದಾಗ ಬ್ರಹ್ಮದೇವರ ಮೂಗಿನಿಂದ ಒಂದು ಹಂದಿಯ ಮರಿ ಕೆಳಗೆ ಬಿತ್ತು. ಅದು ನೋಡ್ತಾ 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 100 ಯೋಜನ ವಿಸ್ತಾರವಾಗಿ ಬೆಳೆದು ರಸಾತಳದ ಒಳಗೆ ಸೇರಿ ಅಲ್ಲಿದ್ದಂತಹ ಆದಿದೈತ್ಯನಾದ ಹಿರಣ್ಯಾಕ್ಷನನ್ನ ವಧೆ ಮಾಡಿ ಅಲ್ಲಿ ಭೂಮಿ ಇತ್ತು, ಅದನ್ನ ತಂದು ಇಟ್ಟ ಅಂತ ಹೇಳಿ ವರಾಹ ಚರಿತ್ರೆ ಹೇಳಿದ್ರು. ಆಗ ವಿದುರ ಕೇಳ್ತಾನೆ ಮೈತ್ರೇಯರನ್ನ, ಸ್ವಾಮಿ, ಈ ವರಾಹ ಚರಿತ್ರೆ ಇಷ್ಟು ಸಂಕ್ಷಿಪ್ತವಾಗಿ ನೀವು ಹೇಳಿದ್ರಿ, ನನಗೆ ವರಾಹ ಚರಿತ್ರೆ ವಿಸ್ತಾರವಾಗಿ ಬೇಕು ಅಂತಂದಾಗ ಆದಿ ವರಾಹನ ಚರಿತ್ರೆ ಇದು ಬ್ರಹ್ಮದೇವರ ಮೂಗಿಂದ ಬಂದಿದ್ದು. ಅದನ್ನ ಶ್ವೇತ ವರಾಹ ಅಂತ ಕರೀತಾರೆ. 2ನೇ ಸಲ ವರಾಹ ಅವತಾರ ಆಯ್ತು, ನನ್ನ ನೀಲ ವರಾಹ. ಆದ್ದರಿಂದ ವಾದಿರಾಜ ಸ್ವಾಮಿಗಳು ದಶಾವತಾರ ಸ್ತೋತ್ರದಲ್ಲಿ ವರಾಹನ ಸ್ತೋತ್ರ ಮಾಡುವಾಗ ನೀಲಾಂಬುದಾಭ ಅಂತ ಕರೆದಿದ್ದಾರೆ. ನೀಲಾಂಬುದಾಭ ಶುಭ ಶೀಲಾದ್ರಿ ದೇಹದರ ಕೇಲಾಹೃತೋ ದದಿಧುನಿ ಅಂತ ಹೇಳಿ ನೀಲಾಂಬುದಾಭ ಅಂತ ನೀರು ತುಂಬಿದ ಮೋಡ ಯಾವ ಬಣ್ಣ ಇರುತ್ತೋ ಆ ಬಣ್ಣದಲ್ಲಿ ಇದ್ದ ವರಾಹ ಅಂತ ಆ ಉಲ್ಲೇಖವನ್ನು ಮಾಡ್ತಾರೆ. ಒಟ್ಟು 2 ವರಾಹ. ಆ 2 ವರಾಹ ಚರಿತ್ರೆಯನ್ನ ಮಿಕ್ಸ್ ಮಾಡಿ ಒಟ್ಟಿಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. 2ನೇ ವರಾಹ ಅವತಾರ ಯಾವಾಗ ಆಯ್ತು? ಚತುರ್ಮುಖ ಬ್ರಹ್ಮದೇವರಿಗೆ ಮಗ, ಮೊದಲನೇ ಮಗ. ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲನೇ ಮಗ ಯಾರು ಅಂತ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಕೊಡ್ತೀವಿ ನಾವು? ಸಮಸ್ಯೆ ಆಗೋಗ್ತಲ್ಲಿ. ಮೊದಲನೇ ಮಗ ಸನತ್ ಕುಮಾರರು, ಸನಕಾದಿಗಳು ಮೊದಲು ಬಂದ್ರು ಅಂತ, ಗುರುದೇವರು ಮೊದಲು ಬಂದ್ರು ಅಂತ, ಪ್ರಜಾಪತಿಗಳಲ್ಲಿ ಮರೀಚಿ ಮೊದಲು ಬಂದ್ರು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಮೊದಲನೇವನು ಆಥರ್ವಣ ಅಂತ ಒಬ್ಬ ಹುಟ್ಟಿದ. ಆಥರ್ವಣೋಪನಿಷತ್ತು ಅಂತ ಒಂದಿದೆ, ಅದರಲ್ಲಿ ಆಥರ್ವಣ ಅಂತ ಒಬ್ಬ ಋಷಿ. ಆ ಆಥರ್ವಣ ಬ್ರಹ್ಮದೇವರ ಮೊದಲನೇ ಮಗ ಅಂತಿದೆ. ಇಷ್ಟು ಮೊದಲನೇ ಮಕ್ಕಳಲ್ಲಿ ಮೊದಲನೇ ಮಗ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಅಂತ 2 ಕ್ರಮ. ಬ್ರಹ್ಮಾಂಡದ ಹೊರಗೆ ಏನು ಸೃಷ್ಟಿಯಾಗಿದೆ ಅದು ತಾರತಮ್ಯಾನುಸಾರವಾಗಿ ಸೃಷ್ಟಿಯಾಗಿರುತ್ತೆ. ಬ್ರಹ್ಮಾಂಡದ ಒಳಗಡೆ ಏನು ಸೃಷ್ಟಿಯಾಗತ್ತೆ ಅದಕ್ಕೆ ತಾರತಮ್ಯ ಬೇಕಾಗಿಲ್ಲ. ನಮಗೆ ತಾರತಮ್ಯ ಮುಖ್ಯವಾಗಿ ಚಿಂತನೆ ಯಾವಾಗ ಬೇಕು? ಬ್ರಹ್ಮಾಂಡದ ಒಳಗೋ ಬ್ರಹ್ಮಾಂಡದ ಹೊರಗೋ ಅಂದ್ರೆ ಬ್ರಹ್ಮಾಂಡದ ಹೊರಗೆ ಭಗವಂತ ಏನ್ ಸೃಷ್ಟಿ ಮಾಡುದು ಅದು ಮುಖ್ಯ. ಭಗವಂತ, ಬ್ರಹ್ಮದೇವರು, ಶಿವ. ಆದ್ದರಿಂದ ಬ್ರಹ್ಮದೇವರ ಮೊದಲನೇ ಮಗ ಯಾರು? ತಾರತಮ್ಯಾನುಸಾರವಾಗಿ ಶಿವ. ಆದ್ರೆ ಅವತ್ತಿನ ಕಾಲಕ್ಕೆ ವೈವಸ್ವತಾದಿ ಮನ್ವಂತರಗಳಲ್ಲಿ ಮೊದಲನೇ ಮಗ ಆಥರ್ವಣ ಆಗ್ತಾನೆ, ಮತ್ತೊಂದು ಕಾಲಕ್ಕೆ ಮೊದಲನೇ ಮಗ ಮರೀಚಿ ಆಗ್ತಾನೆ, ಮತ್ತೊಂದು ಕಾಲಕ್ಕೆ ಮೊದಲನೇ ಮಕ್ಕಳು ಸನಕಾದಿಗಳಾಗ್ತಾರೆ. ಅದೆಲ್ಲ ನಮ್ಗೆ ಅವಾಂತರ, ಅದು ಪ್ರಧಾನ ಆಗೋದಿಲ್ಲ. ಇಲ್ಲಿ ನೋಡಿದ ಆಥರ್ವಣ ಮೊದಲನೇ ಮಗ ಆದ್ದರಿಂದ ಶಿವನಿಗಿಂತ ದೊಡ್ಡವನು ಆಥರ್ವಣ ಲೆಕ್ಕಕ್ಕಿಲ್ಲ. ತಾರತಮ್ಯ ಯಾವಾಗ ಪರಿಗಣನೆ ಆಗುತ್ತೆ ನಮಗೆ? ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಮಾಡಿದಾಗ. ಆದ್ದರಿಂದ ಇಲ್ಲಿ ನೋಡಿದಾಗ ಮರೀಚಿ ಮುನಿಗಳು, ಆ ಮರೀಚಿಗಳ ಹೆಂಡತಿ ಯಾರು? ಅವಳ ಹೆಸರು ಕಲಾ ಅಂತ ಅವಳ ಹೆಸರು. ಆ ಕಲಾದೇವಿಯಲ್ಲಿ ಮಾರೀಚ ಅಂತ ಮಗ ಹುಟ್ಟಿದ. ನೋಡಿ, ಮಾರೀಚ ಅಂತ ಮಗ ಹುಟ್ಟಿದ ಯಾರು? ಮಾರೀಚ ಯಾರು? ಮಾಯಾಜಿಂಕೆ ಅಂದ್ಬಿಡ್ತೀವಿ, ಅವನಲ್ಲ. ಮಾರೀಚ ಅಂದ್ರೆ ಕಶ್ಯಪರಿಗೆ ಮಾರೀಚ ಅಂತ ಹೆಸರು. ಮರೀಚಿಗಳ ಮಗನಾದ್ದರಿಂದ ಅವನು ಯಾರು? ಮಾರೀಚ. ಆ ಕಶ್ಯಪನಿಗೆ ದಕ್ಷ ಪ್ರಜಾಪತಿಯ 17 ಜನ ಹೆಣ್ಣು ಮಕ್ಕಳು ಹೆಂಡತಿ. ಅದರಲ್ಲಿ
ಪ್ರಸಿದ್ಧರಾದವರಿಬ್ಬರು, ಅದಿತಿ ದಿತಿ. ಅದರಲ್ಲಿ ಎರಡನೇವಳೆ ದೈತ್ಯರ ಮಾತೆಯಾಗಿ ಪ್ರಸಿದ್ಧಳಾದವಳು ದಿತಿ. ಒಂದು ಸಲ ಕಶ್ಯಪರು, ಆಕ್ಚುಯಲ್ ನಾವು ಕಥೆ ಹೇಳೋ ಕ್ರಮದಲ್ಲಿ ಕಶ್ಯಪರು ಇನ್ನೂ ಹುಟ್ಟಿಲ್ಲ, ಮರೀಚಿಗಳಿಗೆ ಇನ್ನೂ ಮದುವೆನೇ ಆಗಿಲ್ಲ. ವರಾಹ ದೇವರ ಚರಿತ್ರೆಯನ್ನ ಎರಡನೇ ಕಥೆಯನ್ನ ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನೆಕ್ಸ್ಟ್ ಆಗೋ ಕಥೆ ಇವಾಗಲೇ ಹೇಳಿಬಿಟ್ರು ಅಂತ ಅರ್ಥ. ಅದೊಂದು ಸ್ವಲ್ಪ ತಿಳುವಳಿಕೆ ಇದ್ರೆ ಭಾಗವತ ಒಂದು ಆರ್ಡರ್ ಅಲ್ಲಿ ಅರ್ಥ ಆಗತ್ತೆ. ಇನ್ನು ಆಗದೆ ಇರೋ ಕಥೆ ಇದು. ಮೊದಲನೇ ಕಥೆಯಲ್ಲಿ ಎರಡನೇ ಕಥೆಯನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ವರಾಹಾವತಾರವನ್ನ ಒಂದೇ ಇಲ್ಲೇ ಎರಡು ಸಲ ಯಾಕೆ ಹೇಳ್ಬೇಕು ಅಂತ ಮಿಕ್ಸ್ ಮಾಡಿ ಹೇಳ್ತಾರೆ. ಸಾಯಂಕಾಲ ಅಗ್ನಿಶಾಲೆಯಲ್ಲಿ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದಾರೆ. ಯಾರು? ಕಶ್ಯಪರು. ಅಗ್ನಿಹೋತ್ರವನ್ನ ಮಾಡುವ ಸಂದರ್ಭದಲ್ಲಿ ದಿತಿ ದೇವಿಗೆ ಬರಬಾರದ ಕಾಮನೆ ಬಂತು. ಸ್ವಾಮಿ, ನನಗೆ ನೀವು ಸಂತಾನವನ್ನ ಕೊಡಬೇಕು. ಅದಿತಿಯ ಮಕ್ಕಳು ದೇವತೆಗಳು ತುಂಬಾ ಸಮೃದ್ಧರಾಗಿದ್ದಾರೆ, ನನಗೆ ಎಲ್ಲ ಸಾಯ್ತಾ ಇದ್ದಾರೆ, ದೇವತೆಗಳು ಕೊಂದು ಬಿಡ್ತಾರೆ, ನನಗೆ ಬೇಕಲ್ಲ ಅಂತ ಕೇಳಿದ್ದಕ್ಕೆ, ನೋಡಮ್ಮ ನೀನು ಕೇಳಿದ ತಪ್ಪಿಲ್ಲ, ಆದ್ರೆ ಇದು ಟೈಮ್ ಅಲ್ಲ. ಇದು ಈ ನೀನ್ ಟೈಮ್ ಅಲ್ಲದ ಟೈಮಲ್ಲಿ ನೀನ್ ಕೇಳ್ತಾ ಇದ್ದೀಯ. ಆದ್ದರಿಂದ ಒಂದು ಮುಹೂರ್ತಗಳಷ್ಟು ಕಾಲ ಪ್ರತೀಕ್ಷೆಯನ್ನು ಮಾಡಬೇಕು. ಆವಾಗ ಅವರು ಮಾತಂತಾರೆ, ಕಾಲಗಳಲ್ಲಿ ಒಟ್ಟು 3 ಕಾಲಗಳು ಅಂತ ಇರುತ್ತೆ. ದಿನದಲ್ಲಿ 3 ಕಾಲ. ಒಂದು ಬೆಳಗ್ಗಿನ ಕಾಲ, ಇನ್ನೊಂದು ಮಧ್ಯಾಹ್ನದ ಕಾಲ, ಇನ್ನೊಂದು ಸಾಯಂಕಾಲ. ಆ ಪ್ರಾತಃ ಕಾಲ ಅಂದ್ರೆ ಅರುಣೋದಯ ಆಗೋದಕ್ಕಿಂತ ಮೊದಲು. ಅರುಣೋದಯ ಆಗೋದಕ್ಕಿಂತ ಮೊದಲು ಅಂದ್ರೆ ಯಾವಾಗ? ರಾತ್ರಿ, ಅದೇ ಕಾಲದ ರಾತ್ರಿ. ಸೂರ್ಯೋದಯ 6 ಗಂಟೆ ಆಯ್ತು ಅಂದ್ರೆ ಅದಕ್ಕಿಂತ 3 ಗಂಟೆ ಮೊದಲು. ಯಾವ ಕಾಲ ಅದು? 3 ಗಂಟೆ. ಬೇಸಿಗೆಗಾಲದಲ್ಲಿ ಸೂರ್ಯೋದಯ 7 ಗಂಟೆಗೆ ಆಗುತ್ತೆ ಒಂದೊಂದ್ಸಲ. ಬ್ರಹ್ಮಕಾಲ ಯಾವಾಗ? ಅದಕ್ಕಿಂತ 3 ಗಂಟೆ ಮೊದಲು. 7 ಗಂಟೆಗಿಂತ 3 ಗಂಟೆ ಮೊದಲು ಅಂದ್ರೆ 4 ಗಂಟೆ ಅಂತ ಅರ್ಥ. ಒಂದೊಂದ್ಸಲ ಸೂರ್ಯೋದಯ 5:45 ಆಗ್ಬಿಡುತ್ತೆ, ಅಲ್ಲಿಗಿಂತ 3 ಗಂಟೆ ಮೊದಲು ಬೇಗ ಎಳಬೇಕು ಅಂತ ಅರ್ಥ. ಅದನ್ನೇ ವಿಹಿತ ಸಹ ಪ್ರಬೋಧನೆ, ಎದ್ದೇಳ್ಲಿಕ್ಕೆ ಯೋಗ್ಯವಾದಂತಹ ಕಾಲ. ರಾತ್ರೆ ಪಶ್ಚಿಮಯಾಮಸ್ಯ ಮುಹೂರ್ತೋಯ ತೃತೀಯಕಃ ಸ ಬ್ರಾಹ್ಮೈತಿ ವಿಜ್ಞೇಯ ಅಂತ ಅದನ್ನ ಬ್ರಾಹ್ಮ ಮುಹೂರ್ತ ಅಂತ ನಾವು ಕರಿತೇವೆ. ಆ ಬ್ರಾಹ್ಮ ಮುಹೂರ್ತದಲ್ಲಿ ನಾವೇನ್ ಮಾಡ್ಬೇಕು? ಎದ್ದೇಳ್ಬೇಕು. ಎದ್ದು ಕರೆಕ್ಟಾಗಿ ಸ್ನಾನ, ಜಪ, ದೇವರ ಪೂಜೆ ಎಲ್ಲ ಆಗ್ತಾ ಇರ್ಬೇಕು ಆ ಕಾಲಕ್ಕೆ. ನಾವು ಹೇಳೋದೇ 9 ಆಯ್ತು ಅಂತಂದ್ರೆ ಅದು ಯಾವುದಕ್ಕೂ ಯೋಗ್ಯವಾದಂತಹ ಕಾಲ ಆಗೋದೇ ಇಲ್ಲ. ಎದ್ರೆ ಬ್ರಾಹ್ಮ ಮುಹೂರ್ತ, ಅದೂ ಇಲ್ಲ ಅಂದ್ರೆ ಅರುಣೋದಯ ಕಾಲಕ್ಕೆ ಸ್ನಾನ. ಅರುಣೋದಯ ಕಾಲಕ್ಕೂ ಸ್ನಾನ ಮಾಡ್ಲಿಲ್ಲ, ಸೂರ್ಯ ತನ್ನ ಕಿರಣಗಳನ್ನ ಭೂಮಿಗೆ ಬಿಟ್ಟ ಬಿಸಿಲಾಯ್ತು, ಅವಾಗ ಸ್ನಾನ ಮಾಡಿದ್ರೆ ಅದು ಸ್ನಾನ ಮಾಡಿದ ಪುಣ್ಯ, ದೇವರಿಗೆ ಅಭಿಷೇಕ ಮಾಡಿದ ಪುಣ್ಯ ಅದಿಲ್ಲ. ಈ ದೃಷ್ಟಿಯಲ್ಲಿ ಬೆಳಗಿನ ಕಾಲ ಬ್ರಾಹ್ಮಕಾಲ, ಅದು ಓದಲಿಕ್ಕೆ ಯೋಗ್ಯವಾದಂತಹ ಕಾಲ. ಅದು ಬಿಟ್ರೆ ಮಧ್ಯಾಹ್ನ ಕಾಲ, ಅದು ವಿಷ್ಣು ಮುಹೂರ್ತ, ಅದನ್ನ ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಅದಾದ ಮೇಲೆ ಸಾಯಂಕಾಲ, ಅದು ರೌದ್ರ ಕಾಲ. ಈ ಕಾಲದಲ್ಲಿ ಏನು ಮಾಡೋದು? ಸಾಯಂಕಾಲದಲ್ಲಿ ಓದೋದಾಗ್ಲಿ, ನಮ್ಮ ಟ್ಯೂಷನ್ ಶುರುವಾಗೋದೇ 6 ಗಂಟೆಗೆ. ಎಲ್ಲ ಹಣೆ ಬರಗಳು ಹೇಗಿದೆ ನೋಡಿ. ನಾವು ಟ್ಯೂಷನ್ ಮಾಡೋದೇ 6:30 ಮಾಡ್ಲೇಬಾರ್ದು. ಯಾಕೆ? ಬೆಳಗಿನ ಸಂಧ್ಯಾ ಕಾಲ ಏನಕ್ಕೆ? ಏನಾಗಿ ಓದಕ್ಕೆ. ನಾವು ಹೇಳಲ್ಲ, ಸೋಂಬೇರ್ತನ, ಹೇಳಕ್ಕಾಗಲ್ಲ. ಏನ್ ಮಾಡೋದು? ಯಾವಾಗ ಓದಿದ್ರೆ ತಲೆ ಒಳಗೆ ಹೋಗುತ್ತೆ ಆಗ ನಾವು ಮಲಗಿರ್ತೇವೆ. ಯಾವಾಗ ಓದಿದ್ರೆ ಮನಸ್ಸು ಹಾಳಾಗುತ್ತೆ ಅವಾಗ ಓದ್ತಾ ಕೂತ್ಕೊಳ್ತೀವಿ. ಸಂಸ್ಕಾರ ಯಾಕೆ ಬರಲ್ಲ? ಇದೇ ಕಾರಣಕ್ಕೆ ಬರಲ್ಲ. ಯಾವಾಗ ಮಾಡ್ಬೇಕಂತೆ ಈ ಗ್ರಹಣಗಳು ಬರುತ್ತೆ, ತಿನ್ಬೇಡ್ರಪ್ಪ ಅಂತ ಶಾಸ್ತ್ರ. ಈ ಕೆಲವು ಬುದ್ಧಿಜೀವಿಗಳೆಲ್ಲ ಸ್ಮಶಾನದಲ್ಲೇ ಕೂತ್ಕೊಂಡು ತಿಂತೀವಿ ಅಂತ. ತಿನ್ನಿ, ಯಾರು ಬೇಡ ಅಂದರು? ಶಾಸ್ತ್ರ ಆದೇಶ ಮಾಡಿತು ತಿನ್ನಬೇಡಿ. ಆಗ ಗ್ರಹಣ ಕಾಲದಲ್ಲಿ ವಿಕಿರಣಗಳೆಲ್ಲ ಭೂಮಿಗೆ ಬರುತ್ತೆ. ಆ ಕಾಲದಲ್ಲಿ ಉದರದಲ್ಲಿ ಹೊಟ್ಟೆ ಮೇಲೆ ಕಿರಣಗಳು ಬಿದ್ದಾಗ ಅದು ಪಾಯ್ಸನ್ ಆಗುವ ಸಂಭವ ಇರುತ್ತೆ, ತಿನ್ನಬೇಡಿ. ನಾವೇನ್ ಮಾಡ್ತೀವಿ? ಉಪವಾಸ ಇರ್ತೀವಿ. ಅಯೋಗ್ಯರೇನ್ ಮಾಡ್ತಾರೆ? ಬೇಡ ಅಂತ ನಾನ್ ಈ ಕೆಲಸ ಮಾಡಬೇಡಿ ಅಂತ ಆದೇಶ ಮಾಡಿದ್ರೆ ಉಂಟು, ಮಾಡಿ ಎರಡು ನಿಮಗೆ ಆದೇಶ ಮಾಡೋ ಶಾಸ್ತ್ರದ ಕೆಲಸ. ಹಾಗೆ ಸಾಯಂ ರೌದ್ರ ಕಾಲದಲ್ಲಿ ಕೆಲಸ ಮಾಡಬಾರ್ದು, ಓದಬಾರ್ದು. ಮತ್ತೇನ್ ಮಾಡ್ಬೇಕು?
ಒಂದೇ ಆಪ್ಷನ್ ಕೊಟ್ರು. ದೇವ್ರ ಮುಂದೆ ದೀಪ ಹಚ್ಚಿ ಕೂತ್ಕೊಂಡು ಪುರಾಣ, ಪುಣ್ಯ ಕಥೆ, ನಾಮ ಸಂಕೀರ್ತನೆ, ಭಜನೆ, ಪಾರಾಯಣ ಬಿಟ್ಟು ಸಾಯಂಕಾಲ 5:45 ಹಿಡಿದು 7:15 ತನಕ ಏನೊಂದು ಒಳ್ಳೆ ಶುಭ ಕಾರ್ಯವನ್ನ ಮಾಡಾಗಿಲ್ಲ. ಯಾಕೆ ಮಾಡಬಾರದು ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ರುದ್ರದೇವರು ಸಂಚಾರ ಮಾಡ್ತಾರೆ. ಅವ್ರು ಸಂಚಾರ ಮಾಡ್ಕೊಂಡು ಬರುವಾಗ ಯಾವಾಗಲೂ ಸಿಂಗಲ್ ಆಗಿ ಸಂಚಾರ ಮಾಡುವಂತ ವ್ಯಕ್ತಿ ಅಲ್ವೇ ಅಲ್ಲ. ಪಾರ್ವತಿ ಜೊತೆ ಇಲ್ಲದೆ ಒಬ್ರು ಬರೋದೇ ಇಲ್ಲ. ಆದ್ರೆ ಈ ಕಾಲ ಸಾಯಂ ಸಂಧ್ಯಾ ಕಾಲದಲ್ಲಿ ಪಾರ್ವತಿಯನ್ನ ಬಿಟ್ಟು ಇವರೊಬ್ಬರ ಸಂಚಾರಕ್ಕೆ ಬರ್ತಾರೆ. ಅದು ಹೇಗೆ ಬರ್ತಾರೆ ಅಂತಂದ್ರೆ ಜಟೆ ಕಟ್ಟಿಲ್ಲ, ಜಟ ಎಲ್ಲ ಬಿಚ್ಚಿದೆಯಂತೆ. ಸ್ಮಶಾನ ಚಕ್ರಾನಿ ಲಧೂಲಿ ಧೂಮ್ರ ವಿಕೀರ್ಣ ವಿದ್ಯೋತ ಜಟಾಪಹ ಭಸ್ಮಾವಗುಂಠಾಮಲ ರುಗ್ಮ ದೇಹ ದೇವಸ್ತ್ರೀಭಿ ಪಶ್ಯತಿ ದೇವರಸ್ತೆ. ಸ್ಮಶಾನದಲ್ಲಿ ಆಗತಾನೆ ಒಂದು ಹೆಣವನ್ನ ಸುಟ್ಟು ಬೂದಿ ಮಾಡಿದ್ದಾರೆ. ಅವನಿಗೆ ಫ್ರೆಶ್ ಆದ್ಬೇಕು ಹೆಣ, ಅವತ್ತು ಸುಟ್ಟಿ, ಆಗ ಸುಟ್ಟ ಹೆಣದ ಬೂದಿ ಆಗಲೇ ಅಭಿಷೇಕ ಆಗ್ಬೇಕು. ಅವನಿಗೆ ದಿಗಂಬರನಾಗಿ ಕೂತಿದ್ದಾನೆ ಸ್ಮಶಾನದಲ್ಲಿ. ಕೂತಾಗ ಆಗತಾನೆ ಒಂದು ಹೆಣವನ್ನ ಪೂರ್ಣವಾಗಿ ಸುಟ್ಟಾಕ್ಬಿಟ್ಟಿದ್ದಾರೆ. ಪೂರ್ಣ ಬೂದಿ ಆಯ್ತು. ಅದು ಪೂರ್ಣ ಬೂದಿ ಆಯ್ತು ಅಂತಂದ್ರೆ ಅವನು ಕೆಲವು ಬೂದಿಗಳನ್ನು ತಗೊಳ್ಳೋದಿಲ್ಲ, ಕಪಾಲ ಒಡಿಬೇಕಂತ ಅವನಿಗೆ. ತಲೆ ಬುರುಡೆ ಒಡೆದ ಶಬ್ದ ಭಟ್ ಅಂತ ಬಂದ್ರೆ ಅದು ಮಡಿಯಾದ ಭಸ್ಮ ಅಂತ ತಂದು ಅಭಿಷೇಕ ಮಾಡ್ಬೇಕಲ್ಲ. ಯಾರ್ಯಾರೋ ಅಭಿಷೇಕ ಮಾಡಲ್ಲ. ಸುಂಟರ್ ಗಾಳಿ ಬಿತ್ತು, ಸ್ಮಶಾನ ಚಕ್ರಾಲಿಲ್ಲ, ಸುಂಟರ್ ಗಾಳಿ ಬಂತು. ಆ ಸುಂಟರ್ ಗಾಳಿಗೆ ಸಿಕ್ಕಿ ಫ್ರೆಶ್ ಆದ ಹೆಣ ಸುಟ್ಟ ಬೂದಿ ಹಾರ್ತು ಮೇಲೆ. ಅವನು ಕೂತಿದ್ದಾನೆ. ಅವನ ತಲೆಯಿಂದ ಕಾಲ್ ತನಕ ಆ ಬೂದಿ ಏನಾಯ್ತು? ಅಭಿಷೇಕ ಆಯ್ತು. ಅಭಿಷೇಕ ಆದಾಗ ಅವನು ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟಾಗ ಆಗತಾನೆ ಒಂದು ಆನೆಯನ್ನ ಕೊಂದು ಒಣಗಿಸದೆ ರಕ್ತ ತೊಟ್ಟಿಕ್ಕುತ್ತಾ ಇರತಕ್ಕಂತಹ ಆನೆಯ ಚರ್ಮವನ್ನ ಭೂತಗಣಗಳು ತಂದು ಕೊಡುತ್ತೆ. ತಂದು ಕೊಟ್ಟಾಗ ಅದನ್ನ ಏನ್ ಮಾಡ್ತಾನ ಅವನು? ಉಟ್ಕೊಳ್ತಾನೆ. ಅಲ್ಲೇ ಬಿದ್ದಿದ್ದ ಎಲ್ಲ ಕಪಾಲಗಳನ್ನ, ತಲೆ ಬುರುಡೆಗಳನ್ನ ಜೋಡಿಸಿ ಒಂದು ಮಾಲಾ ಅಂತ ಮಾಡ್ತಾರೆ. ಭೂತಗಣಗಳು ಬಂದು ಏನಾಗುತ್ತೆ, ಕಾಲಭೈರವಾದಿಗಳೆಲ್ಲ ಬಂದು ಅವನಿಗೆ ಏನ್ ಮಾಡ್ತಾರೆ? ಕಂಠಕ್ಕೆ ಹಾಕ್ತಾರೆ. ಕಪಾಲ ಮಾಲಿ, ಭಸ್ಮಾವಗುಂಠ, ತ್ರಿಶೂಲ, ಕೈಯಲ್ಲಿ ಒಂದು ಕಪಾಲ, ಸುತ್ತ ನಗ್ನರಾಗಿ ನಿಂತಹ ಭೂತಗಳು. ಕಣ್ಣು ಬಿಟ್ಟ. ಎಷ್ಟು ಕಣ್ಣು ಬಿಟ್ಟ? 3 ಕಣ್ಣು ಬಿಟ್ಟ. ಪ್ರತಿನಿತ್ಯ ಸಾಯಂಕಾಲ ರುದ್ರದೇವರು 3 ಕಣ್ಣು ತೆಗಿತಾರೆ. ನಾವ್ ಅನ್ಕೊಂಡಿದೀವಿ ಅಷ್ಟೇ 3ನೇ ಕಣ್ಣು ತೆಗೆದ್ಬಿಟ್ರೆ ಪ್ರಳಯ, ಹಾಗೆ ಹೀಗೆ ಎಲ್ಲ ಸಿನಿಮಾ ನಾಟಕಗಳಿಗೆ ಸರಿಯಾದಿಲ್ಲ. ಶಾಸ್ತ್ರ ಹಾಗೆ ಹೇಳೋದೇ ಇಲ್ಲ. ಪ್ರತಿ ಓದುಗುಳಿ ಅದು 6 ಬೇರೆ, ಆದ್ರೆ ಓದುಗಿದ್ ಮಾಡೋ ಹಂಗಿಲ್ಲ. ಇಲ್ಲ ಆದ್ರೆ ಬೇರೆ ಕೆಲಸ. ಈ ದೃಷ್ಟಿಯಲ್ಲಿ 3 ಕಣ್ಣು ತೆಗಿತಾನೆ. 3 ಕಣ್ಣನ್ನ ಅವನೇನ್ ಮಾಡ್ತಾನೆ? ತೆಗೆದ. 3 ಕಣ್ಣನ್ನು ತೆಗೆದು ಏನ್ ಮಾಡ್ಬೇಕು? ನಂದಿನ್ ತಂದ್ರು ಮುಂದಕ್ಕೆ. ನಂದಿ ಮೇಲೆ ಕೂತ. ನಂದಿ ಮೇಲೆ ಕೂತ್ಕೊಂಡು ಭೂತಗಣಗಳೆಲ್ಲ ಕೇಕೆ ಹಾಕ್ತಾ ಇದ್ರು. ಪಿಶಾಚಿಗಳು ಶಬ್ದ ಮಾಡುವಾಗ ನಾವೇನಾದ್ರು ಒಳ್ಳೆ ಕೆಲಸ ಮಾಡೋದು ಏನಾಗುತ್ತೆ? ಮನೆಗಳ ಮುಂದೆ ಸಂಚಾರ ಮಾಡ್ಕೊಂಡ್ ಬರ್ತಾನೆ. ಮನೆಗಳ ಮುಂದೆ ಬರ್ತಾನೆ. ಸಾಯಂಕಾಲ ನನ್ನ ಕಾಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಮನೆಗಳ ಮುಂದೆ ಬಂದು ನೋಡ್ತಾನೆ. ನಾವು ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಮಾತಾಡೋದು ಮಾಡ್ತಾ ಇದ್ರೆ ನಾನು ಇಂಥ ದುಷ್ಟನ ಮನೆ ಮುಂದೆ ಬಂದನ ಅಂತ ಅವನಿಗೆ ಬೇಜಾರಾಗಿ ತಲೆ ಕೊಡವಿದಾಗ ಅವನ ತಲೆ ಮೇಲಿದ್ದ ಭಸ್ಮ ಆ ಮನೆಗೆ ಬಂದು ಬೀಳುತ್ತೆ. ಆ ಭಸ್ಮ ಶುದ್ಧ ಗೋಮಯದಿಂದ ಮಾಡಿದ ಭಸ್ಮ ಅಲ್ಲ, ಯಾರದು? ಹೆಣ ಸುಟ್ಟು ಬೂದಿಯದು. ಆ ರುದ್ರದೇವರ ನಿರ್ಮಾಲ್ಯ ಆ ದುಷ್ಟನ ಮನೆಗೆ ಹೋಯ್ತು. ಅವನಿಗೆ ಒಳ್ಳೇದು ಮಾಡಬಾರದು ಅಂತ ಹೇಳಿ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಪಿಶಾಚಿ ರುದ್ರಭೂತ ಗಣ ಆ ಮನೆಗೆ ಬಂದು ಸೇರ್ಕೊಂಡು. ಪಿಶಾಚಿ ಮನೆಗೆ ಬಂದ್ರೆ ಒಳ್ಳೇದಾಯ್ತು ಅಂತಿದ್ಯಾ? ಏನೇ ಹೋಮ ಹವನ, ದಾನ, ಧರ್ಮ, ಯಜ್ಞ, ಯಾಗ, ದಕ್ಷಿಣೆ ಏನ್ ಮಾಡಿದ್ರು ಇದಕ್ಕೆ ಪ್ರತಿಫಲ, ಶುದ್ಧವಾದ ಫಲ ಇಲ್ಲ. ಅನ್ಲೆಸ್ ಆ ಕಾಲದಲ್ಲಿ ಕೂತು ಭಗವಂತನ ಧ್ಯಾನ, ನಾಮ ಸಂಕೀರ್ತನೆ, ದೇವ್ರ ದೀಪ ಹಚ್ಚೋದು. ನಾವು ಸಾಯಂ ಸಂಧ್ಯೆಯಲ್ಲಿ ಮಾಡಬೇಕಾದ ಕೆಲಸ ಏನು? ಇಷ್ಟೇ. ನೀವು ಗೋಧೂಳಿ ಅಂತಂದ್ರಿ, ಗೋವುಗಳು ಕತ್ತಲಲ್ಲಿ ಮನೆ ಒಳಗೆ ಬರಲ್ಲ, ಸೂರ್ಯ ಮುಳುಗುತ್ತಾ ಇರ್ಬೇಕು. ಸೂರ್ಯ ಮುಳುಗುವಾಗ ಗೋವುಗಳೆಲ್ಲ ಕಾಡಿಕ್ಕೆ ಮೇಲಿಕ್ಕಾಗಿ ಹೋದವು ಊರಿಗೆ ಬರ್ಬೇಕು. ಬೆಳಗ್ಗೆ ಓಡ್ಕೊಂಡು ಹೋಗಿರಲ್ಲ, ಬೆಳಗ್ಗೆ ನಡ್ಕೊಂಡು ಹೋಗಿರುತ್ತೆ.
ಸಾಯಂಕಾಲ ಬರುವಾಗ ಓಡ್ಕೊಂಡ್ ಬರುತ್ತೆ. ಓಡ್ಕೊಂಡು ಬರುವಾಗ ಅದರ ಧೂಳು ಏಳುತ್ತೆ ಮೇಲೆ. ಅದು ಕತ್ತಲಲ್ಲ. 5:30 ಸೂರ್ಯ ಅಸ್ತಮಾನ ಆಗ್ಲಿಕ್ಕಿನ್ನು ಅರ್ಧ ಗಂಟೆ ಇದೆ ಅನ್ನುವಾಗ ಗೋವುಗಳೆಲ್ಲ ಧೂಳೆಬ್ಬಿಸಿಕೊಂಡು ಒಟ್ಟಿಗೆ ಬರುವ ಸಮಯ. ಆ ಕಾಲವನ್ನು ಏನ್ ಕರಿತೇವೆ ನಾವು? ಗೋಧೂಳಿ. ಅದು ಸಾಯಂ ಸಂಧ್ಯಾ ಇನ್ನು ಆಗುದು. ಸಾಯಂ ಸಂಧ್ಯಾ ಅಂದ್ರೆ ಯಾವಾಗ? ಕಿರಣಗಳೆಲ್ಲ ಹೊರಟೋಗಿರ್ಬೇಕು. ಕಿರಣ ಇದ್ರೆ ಸಾಯಂಕಾಲ ಅಲ್ಲ, ಕಿರಣಗಳೆಲ್ಲ ಹೋಗಿರ್ಬೇಕು. ಆಕಾಶದಲ್ಲಿ ಸೂರ್ಯ ಕೆಂಪಾಗಿರ್ಬೇಕು. ಅದನ್ನ ಸಾಯಂ ಸಂಧ್ಯೆ. ಆಕಾಶ ಎಲ್ಲ ಕೆಂಪು ಕೆಂಪು ಗೀಟ್ ಕಾಣಬೇಕು. ಆ ಸಂದರ್ಭದಲ್ಲಿ ಒಳ್ಳೆ ಕೆಲಸವನ್ನ ಯಾವ ಕಾಲಕ್ಕೂ ಹಾಗಿಲ್ಲ. ಅದರಿಂದ ಅಮ್ಮ, ಇಂಥ ಟೈಮಲ್ಲಿ ನೀನು ಎಂತ ಅಪೇಕ್ಷೆ ಪಡ್ತಾ ಇದೆಯಾ ನೋಡು ಅಂತ ಹೇಳಿದ್ದಕ್ಕೆ ಅವಳಂತಾಳೆ, ಉಪದೇಶ ಬೇರೆಯವ್ರಿಗೆ ಮಾಡ್ಲಿಕ್ಕೆ ನಾವು ಮಾಡ್ಬಿಟ್ರೆ ಏನ್ ದೋಷ ಇಲ್ಲ, ತಿಳಿದವರು ಮಾಡಿದ್ರೆ ಏನ್ ದೋಷ ಇಲ್ಲ, ಜ್ಞಾನಿಗಳಿಗೆ ಉಪದೇಶ ಮಾಡ್ಲಿಕ್ಕೆ ಅಷ್ಟೇ ಅನ್ನುವಂತ ಭಾವ ಅವಳ ಮನಸ್ಸಿಗೆ ಬಂದ್ರೆ, ರುದ್ರದೇವರು ಶಿಕ್ಷೆ ಕೊಡೋದು ಯಾರಿಗೆ ಅಂತಂದ್ರೆ ಬೇರೆ ಜನಗಳಿಗೆ. ನಾವೆಲ್ಲ ಒಂದೇ ಫ್ಯಾಮಿಲಿ. ಶಿವ ಬೇರೆ ಅಲ್ಲ, ನನ್ ತಂಗಿ ಗಂಡ. ಸತೀದೇವಿ ದ್ವಿತೀಯ ತಂಗಿ, ನನ್ ತಂಗಿ ಗಂಡನೇ. ಆದ್ದರಿಂದ ನಾವೆಲ್ಲ ಮನೆಯವರಾಗ್ತೀವಿ. ಮನೆಯವ್ರು ತಪ್ಪು ಮಾಡಿದ್ರೆ ಮನೆಯವರೇ ಹೊಡಿತಾರ. ನಮ್ಮೋರ್ ತಾನೇ ಬಿಡ್ರಿ, ಪರವಾಗಿಲ್ಲ ಅಂತ ಅವಳು ಬಾಯಲ್ಲಿ ಬಂದ್ರೆ ಅವ್ರಂತಾರೆ, ದೇವರಸ್ತೆ, ದೇವರ ನಿನ್ ತಂಗಿ ಗಂಡ ನೋಡ್ತಾನೆ, ಜಾಗೃತಿ ಆಗಿರ್ಬೇಕು. ಅವನಿಗೆ ನಮ್ಮವರು ಬೇರೆಯವರು ಅನ್ನೋ ಭೇದ ಇಲ್ಲ. ಎಂಥ ಮಾತು ಕಶ್ಯಪರು ಹೇಳ್ತಾರೆ ಅಂತಂದ್ರೆ, ರುದ್ರದೇವರಿಗೆ ನಮ್ಮವರು ಅಂದ್ರೆ ಯಾರು? ಯಾರು ದೇವರ ಆರಾಧನೆ ಮಾಡ್ತಾರೆ ಆ ಟೈಮಲ್ಲಿ ಅವ್ರು ನಮ್ಮವರು. ಯಾರು ದೇವರ ವಿರೋಧ ಮಾಡ್ತಾರೆ ಅವರು ಬೇರೆಯವರು. ಆದ್ದರಿಂದ ನೀನು ಈಗ ದೇವರ ಆದೇಶಕ್ಕೆ ವಿರುದ್ಧವಾದ ಸಂಕಲ್ಪ ನೀನು ಮಾಡ್ತಾ ಇದ್ರಿ, ಆದ್ದರಿಂದ ನಿನ್ನ ಬಿಡೋದಿಲ್ಲ ಅಂತ ಎಷ್ಟೆಲ್ಲಾ ಹೇಳಿದ್ರು ಕೂಡ ಕೇಳಲಿಲ್ಲ. ನೋಡಿ, ಹೊರಗಡೆ ಸಂಚಾರ ಮಾಡ್ಕೊಂಡು ಬರೋದು ಬೇರೆ, ಮನಸ್ಸಲ್ಲಿರೋದು ಬೇರೆ. ಅವರು ಮನಸ್ಸಿನಲ್ಲೇ ಕೂತಿದ್ದಾರೆ. ಆದ್ರೆ ಹೊರಗಡೆ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋ ಪಾಪಗಳನ್ನೆಲ್ಲ ಮಹಾನುಭಾವರು ಮನಸ್ಸಲ್ಲೇ ನೋಡ್ತಾರೆ. ಆದ್ದರಿಂದ ಹೊರಗಡೆ ಹೇಳಿ ಬಂದ ಪಾಪಕ್ಕಿಂತ ಹೇಳದೆ ಮನಸ್ಸಿನಲ್ಲಿ ಮಾಡೋ ಪಾಪ ತುಂಬಾ ದೊಡ್ಡ ಫಲ. ಮಾನಸಿಕವಾದ ಪಾಪಕ್ಕೆ ತುಂಬಾ ದೊಡ್ಡ ಫಲ. ಹೊಡೆದು ಬಿಟ್ರೆ ಸಾರಿ ಕೇಳ್ಬೋದು, ಬೈದು ಬಿಟ್ಟು ಸಾರಿ ಕೇಳ್ಬೋದು. ಮನಸ್ಸಿನಲ್ಲಿ ಬೈಕೊಂಡಿದ್ದು ಗೊತ್ತಾ, ನಗ್ತಾ ಇರೋದು, ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು. ಎಲ್ಲಿಗೆ ಫಲ? ಯಾರಿಗೆ ಫಲ? ಮನೋಭಿಮಾನಿಗಳು ನೋಡ್ತಾ ಇರ್ತಾರೆ. ಜಾಗೃತಿ ಆಗಿರ್ಬೇಕು. ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಅವಕಾಶ ಇದೆಯೋ ಅದಕ್ಕಿಂತ 100 ಪಟ್ಟು ಅವಕಾಶ ಪಾಪ ಸಂಪಾದನೆಗಿದೆ. ಜಾಗೃತರಾಗಿರ್ಬೇಕು ನಾವು. ಎಷ್ಟು ದುಡ್ಡು ಖರ್ಚು ಮಾಡಿದ್ರು, ಎಷ್ಟು ದಾನ ದಕ್ಷಿಣೆ ಕೊಟ್ರು, ತೀರ್ಥಯಾತ್ರೆ ಮಾಡಿದ್ರು ಪರಿಹಾರ ಆಗದೆ ಇರ್ತಕ್ಕಂಥ ಪಾಪ ಮಾನಸಿಕವಾದ ಪಾಪ. ಅದಕ್ಕೆ ಎಲ್ಲ ಅವರೇ ಕಾಪಾಡಬೇಕು. ಸಾಯಂ ಸಂಧ್ಯೆಯಲ್ಲಿ ಸಂಚಾರ ಮಾಡತಕ್ಕ ಮಹಾರುದ್ರ ದೇವರೇ ನಮ್ಮನ್ನ ಮಾನಸಿಕವಾದ ಪಾಪಗಳನ್ನು ಮಾಡದೇ ಇರುವಂತೆ ಕಾಪಾಡ್ಲಿ ಅಂತ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಒಂದೇ ಮಾರ್ಗ, ಬೇರೆ ಇಲ್ಲ. ಕೇಳಲೇ ಇಲ್ಲ. ಕಾಮೋದ್ರಿಕ್ತಳಾಗಿ ಅವರ ಕೌಪೀನವನ್ನು ಎಳೆದ್ಬಿಟ್ರು. ಆಗ ಮಹಾನುಭಾವರು ಏನ್ ಮಾಡ್ತಾರೆ, ದಿಷ್ಟ್ಯ ಹರಯೇ ಅದೃಷ್ಟ ಹೀಗೆ ಅಂತ ಹೇಳಿ ಆಕೆಯನ್ನು ಕೂಡ್ತಾರೆ. ಸ್ವಲ್ಪ ಸಮಯ ಕಾಮೋದ್ರೇಕ ಅನ್ನೋದೆಲ್ಲ ಇಳಿದ ಮೇಲೆ ಅವಳಿಗೆ ನಾನು ಮಾಡಿ ತಪ್ಪು ಅಂತ ಅನ್ನಿಸ್ತು. ತಪ್ಪು ಅಂತ ಅನ್ನಿಸಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಸ್ತೋತ್ರ. ನಮೋ ಭವಾಯ ಮಹತೆ ಅಥವಾ ನಮೋ ರುದ್ರಾಯ ಮಹತೆ ಭವಾಯ ಉಗ್ರಾಯ ಮೀಳುಷೆ ಶಿವಾಯನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಅವರ ಸ್ತೋತ್ರ ಹಾಕಿ ಎಲ್ಲ ಮಾಡಿ ಕೊನೆಗೆ ಬಾಯ ಸ್ತೋತ್ರ ಬಂದು ನಮೋ ರುದ್ರಾಯ ಮಹತೆ. ನೀ ಯಾರು ಅಂದ್ರೆ ರುದ್ರ ಅಂತ ಮಾತು ಅವ್ರು ಹೇಳಿದ್ದೇ ರುದ್ರ. ರುದ್ರ ಅನ್ನೋ ಶಬ್ದದ ಅರ್ಥ ಏನು? ಯಾರು ಅಳ್ತಾ ಇದ್ದಾರೆ ಅವ್ರ ಹತ್ರಕ್ಕೆ ಹೋಗಿ ಸಮಾಧಾನ ಮಾಡಿ ಅಳಬೇಡ ಅಂತ ಅನ್ಬೋದು ರುದ್ರ. ಮತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಪಾಪ ಮಾಡಿದ್ದಾರೆ ಅವ್ರ ಹತ್ರ ಬಂದು ನಿನ್ನ ಪಾಪಗಳನ್ನ ಪರಿಹಾರ ಮಾಡಿದ್ದೇನೆ ಅಂತ ಸಮಾಧಾನ ಮಾಡೋ ರುದ್ರ. ನಾನ್ ಪಾಪ ಮಾಡಿದೆ ಅಂತ ಭಾವ ಬಂತ ಅವಳಿಗೆ. ಅದಕ್ಕೆ ರುದ್ರ ಮಾತೆ, ಇನ್ನಷ್ಟು ದೊಡ್ಡವ್ರು ಯಾರು ಇಲ್ಲಪ್ಪ. ಭವಾಯ ಎಲ್ರಿಗೂ ಒಳ್ಳೇದಾಗುವಂತೆ ಮಾಡ್ತಿ. ಉಗ್ರಾಯ ನೀನು ಉಗ್ರ, ನಿನ್ನೆಲ್ಲ ವೇದಗಳು ಸ್ತೋತ್ರ ಮಾಡ್ತಾ ಇದೆ. ಶಿವಾಯ ಮಂಗಳ ಸ್ವರೂಪ. ಕೆಲವರಿಗೆ ಆಯುಧವನ್ನ ಇಟ್ಟಿದ್ದಿ ಕೆಲವರು ಮುಂದೆ ಆಯುಧವನ್ನ ತಗೊಂಡಿದ್ದಿ. ಆಯುಧ ತಗೊಳ್ಳೋದು ಯಾರಿಗೆ? ಕೃಷ್ಣರಿಗೆ. ಆಯುಧ ಇಟ್ಟಿದ್ಯಾರಿಗೆ?
ಭಕ್ತರಿಗೆ ಇವಾಗ ನೀ ಏನ್ ಮಾಡ್ಬೇಕು, ಆಯುಧ ಕೆಳಗಿಡ್ಬೇಕು ಅಂತ ಅರ್ಥ. ಅನಃ ಪ್ರಸೀದತಾಂ ಭೀಮಃ, ಸ್ವಾಮಿ ಅನುಗ್ರಹ ಮಾಡು. ಹೆಣ್ಣು ಮಕ್ಕಳ ವಿಷಯದಲ್ಲಿ ಬೇಟೆಯಾಡುವಂತ ಬೇಡ್ರು ಅನುಕಂಪ ತೋರಿಸ್ತಾರೆ. ನೀನ್ ಸತೀಪತಿಯಾದಂತಹ ರುದ್ರ, ಹೆಣ್ಣು ಮಕ್ಕಳ ಮೇಲೆ ವಿಶೇಷವಾದ ಅಭಿಮಾನ ಪ್ರೀತಿಯನ್ನು ಮಾಡುವ ದೊಡ್ಡ ದೇವತೆ ಅಪ್ಪ ನೀನು, ಮೇಲೆ ಅನುಕಂಪ ಮಾಡು, ತಪ್ಪಾಯ್ತು ಕ್ಷಮಿಸಿ ಬಿಡು ಅಂತ ಕೇಳ್ಕೊಂಡು. ಕೇಳಿದಾಗ ಕಶ್ಯಪರಂತಾರೆ, ನೋಡಮ್ಮ, ಈ ಕಾಲದ ನಿಯಾಮಕರಾದ ಶಿವನ ಮೇಲೆ ಭಕ್ತಿಯಿಂದ ನೀನು ಸ್ತೋತ್ರ ಮಾಡಿದ್ದಿ, ನನ್ನ ಮೇಲೆ ಆದರ ತೋರಿಸ್ದಿ, ನಾರಾಯಣನಲ್ಲಿ ಭಕ್ತಿ ಮಾಡಿದೆ, ಮಾಡಿ ತಪ್ಪು ಅಂತ ಗೊತ್ತಾಯ್ತು. ಹುಟ್ಟ ಮಕ್ಕಳು ದುಷ್ಟರಾಗಿ ಹುಟ್ಟುತ್ತಾರೆ, ಅವರನ್ನು ಭಗವಂತ ನಾಶ ಮಾಡಿಬಿಡ್ತಾನೆ. ಅವಾಗ ಸ್ವಾಮಿ ಎಷ್ಟೆಲ್ಲಾ ದೇವರ ಪ್ರಾರ್ಥನೆ ಮಾಡಿದ್ರು ದುಷ್ಟರಾಗಿ ಹುಟ್ಟುತ್ತಾರೆ ಅಂದ್ರಲ್ಲ, ಏನು ನೀನು ಪ್ರಾರ್ಥನೆ ಮಾಡಿದ್ ಯಾವಾಗ? ಪಶ್ಚಾತ್ತಾಪ ಆದ್ಮೇಲೆ. ಆದ್ದರಿಂದ ಆ ಮಕ್ಕಳ ಮಕ್ಕಳಾಗಿ ಬರತಕ್ಕಂತಹ ಯಾವನೋ ಒಬ್ಬ ಮಹಾನುಭಾವನಾಗಿ ಬರ್ತಾನೆ, ಅವನೇ ಮಹಾನುಭಾವನಾದ ಪ್ರಹ್ಲಾದ. ಅವನ ಗುಣವನ್ನ ಭಗವಂತನ ಗುಣಕ್ಕೆ ಸಮಾನವಾಗಿ ಸ್ತೋತ್ರ ಮಾಡ್ತಾರೆ ಅಂತ ಅಂದ್ರೆ, ನಾವು ಮಾಡಿದ ಪಾಪ ಕಲ್ಲೆ ದೋಸೆ ತಿರುವಾಗ್ದಾಗ ಫಲಗಳು. ಆಗ ಅವಳಿಗೆ ಗರ್ಭಧಾರಣೆ ಆಯ್ತು. 100 ವರ್ಷ ಹಡಿಲೇ ಇಲ್ಲ. ಆ 100 ವರ್ಷಗಳ ಕಾಲದಲ್ಲಿ ಏನಾಗಿ ಹೋಗಿದೆ, ತುಂಬಾ ಅಪಶಕುನಗಳು ಬಂದ್ಬಿಡ್ತಂತೆ. ಚತುರ್ಮುಖ ಬ್ರಹ್ಮದೇವರು ಬಂದ್ರು, ನೋಡಮ್ಮ ಹಿಂಗೆಲ್ಲ ಮಾಡಬಾರ್ದು, ದೇವರು ಕೊಲ್ತಾನೆ ಅಂದ ಮಾತ್ರಕ್ಕೆ ಹಡಿದೇ ಇರ್ಲಿಕ್ಕಾಗತ್ತಾ, ಹಡೆದು ಬಿಡು ಅಂತಂದಾಗ ಹಡಿತಾಳೆ. ಇಬ್ಬರು ಬಂಗಾರ ಬಣ್ಣದ ಮಕ್ಕಳು ಮೆರೆದು ಬಂದು ನೋಡ್ತಾ 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 ನೋಡ್ದಾಗ ಬೆಳೆದ್ಬಿಟ್ರು. ಒಬ್ಬನಿಗೆ ಹಿರಣ್ಯ ಕಶಿಪು, ನಾವು ಹಿರಣ್ಯ ಕಶ್ಯಪ ಅಂತೀವಿ, ಹಿರಣ್ಯ ಕಶ್ಯಪ ಅಲ್ಲ ಅವನು, ಹಿರಣ್ಯ ಕಶಿಪು ಅಥವಾ ಹಿರಣ್ಯಕ, 2 ಹೆಸರು. ಇನ್ನೊಬ್ಬ ಹಿರಣ್ಯಾಕ್ಷ, ಹಿರಣ್ಯಾಕ್ಷ ಚಿಕ್ಕವನು, ಹಿರಣ್ಯ ಕಶಿಪು ದೊಡ್ಡವನು. ಆ ಇಬ್ಬರು ಮಕ್ಕಳು ಬಂದಿದ್ದಾರೆ. ಬ್ರಹ್ಮದೇವರ ವರದಿಂದ ಅರ್ಪಿತನಾದ ಯಾರು? ಹಿರಣ್ಯಾಕ್ಷ. ಅವನಿಗೆ ಭಗವಂತನ ಮೇಲೆ ದ್ವೇಷ, ಏನಾದ್ರೂ ಮಾಡಿ ವಿಷ್ಣುನ ಸೋಲಿಸ್ಬೇಕಲ್ಲ, ನನ್ ಜೊತೆ ಯುದ್ಧ ಯಾರು ಮಾಡ್ತೀರಿ ಅಂತ ಊರ್ನೆಲ್ಲ ಕೇಳ್ತಾನೆ. ಕೊನೆಗೆ ವರುಣದೇವರ ಹತ್ರ ಹೋದ. ವರುಣ ಅಂತ, ನಂಗೆ ತುಂಬಾ ವಯಸ್ಸಾಯ್ತಪ್ಪ, ಯುದ್ಧ ಮಾಡ್ಲಿಕ್ಕೆ ನನ್ ಕೈಲಿ ಆಗಲ್ಲ, ವಿಷ್ಣು ಹತ್ರ ಹೋಗು. ವಿಷ್ಣು ಎಲ್ಲಿ ಸಿಗ್ತಾನೆ? ನಾರದರನ್ ಕೇಳು, ವಿಷ್ಣು ಸಿಗಿಸ್ತಾನೆ. ಕೊನೆಗೆ ನಾರದರ ಭೇಟಿ ಆಯ್ತು. ನಾರದರ ಭೇಟಿಯಾದಾಗ ನಾರದರಂದ್ರು, ಅವನು ಹಂಗೆಲ್ಲ ಸುಮ್ಮನೆ ಸಿಗಲ್ಲ, ಅವನಿಗೆ ಯಾರು ಆಗ್ತಿರೋ ಅವ್ರನ್ನ ನೀನ್ ತಗೊಂಡು ಹೋಗ್ಬಿಟ್ರೆ ವಿಷ್ಣು ನೀನ್ ಹುಡುಕ್ಬೇಕಾಗಿಲ್ಲ, ನಿನ್ ಹತ್ರಕ್ಕೆ ಬಂದ್ಬಿಡ್ತಾನೆ. ಅವಾಗ ಇವನೇನ್ ಮಾಡ್ದ, ನಾವೆಲ್ಲ ನೋಡ್ದಾಗೆ ಭೂಮಿಯನ್ನ ಹಾಗೇ ತಗೊಂಡು ಹೊರಟೋದ. ಗೋಲವನ್ ತಗೊಂಡು ಹೋಗ್ಬಿಟ್ಟ ಅನ್ನೋ ಅರ್ಥ ಅಲ್ಲ. ಭೂಮಿ ಅಂತಂದ್ರೆ ಭೂ ದೇವತೆ, ಅಭಿಮಾನಿನಿಯಾದಂತಹ ದೇವತೆ ಧರಾದೇವಿ. ಆ ಧರಾದೇವಿಯನ್ನ ತಗೊಂಡು ರಸಾತಳಕ್ಕೆ ಹೊರಟೋದು. ಇನ್ನೂ ಕೆಲವು ಕಡೆ ಅಂತಾರೆ ಭೂಮಿನ ಚಾಪೆಯ ಸುತ್ತಾಗಿ ಸುತ್ತಾಕ್ಬಿಟ್ಟ. ಚಾಪೆಯ ಸುತ್ತಂಗೆ ಹೆಂಗ್ ಸುತ್ತದ ಭೂಮಿ? ಕೆಲವರ ಮತ ಪ್ರಕಾರ ಭೂಮಿ ಫ್ಲಾಟ್ ಆಗಿದೆ ಅಂತ. ಈ ಕ್ರಿಶ್ಚಿಯಾನಿಟಿ ಪ್ರಕಾರ ಭೂಮಿ ಹೇಗಿದೆ ಅಂತ ಕೇಳಿದ್ರೆ ಫ್ಲಾಟ್ ಆಗಿದೆ ಭೂಮಿ. ಯಾಕೆ? ಸೂರ್ಯ ಒಂದ್ ಕಡೆ ಹುಡ್ತಾನೆ, ಒಂದ್ ಕಡೆ ಮುಳುಗ್ತಾನೆ, ಆದ್ದರಿಂದ ಭೂಮಿ ಏನಾಗಿದೆ? ಫ್ಲಾಟ್ ಆಗಿದೆ. ಎಷ್ಟು ಮೂರ್ಖತನ! ಅದಕ್ಕೆ ಅನುಯಾಯಿಗಳು ತುಂಬಾ ಜಾಸ್ತಿ. ನಮ್ಮ ಸನಾತನ ಧರ್ಮ ಭೂಗೋಳ ಮೊಟ್ಟೆ ಇದ್ದಾಗಿದೆ ಅಂತ ನಾವ್ ಹೇಳೋದು. ನಮ್ದ್ರೆ ಕಂತ್ಯ ಪುರಾಣ ಯಾರಿಗ್ ಬೇಕಾ ಪುರಾಣ ದೂರ ಹಾಕ್ತಾರೆ. ನಮ್ದು ಏನ್ ಮಾಡೋದು? ಆ ಧರಾದೇವಿನ ತಗೊಂಡ ರಸಾತಳಕ್ಕೆ ಹೋದ. ಆಗ ಮೂಲ ಕಥೆ ಜಾಯಿನ್ ಆಯ್ತು. ಸೃಷ್ಟಿ ಮಾಡಬೇಕು ಅಂತ ನೋಡ್ತಾರೆ, ಭೂಮಿ ಇಲ್ಲ. ಬ್ರಹ್ಮದೇವರ ಪ್ರಾರ್ಥನೆ, ಮುಗಿನಿಂದ ಹಂದಿ ಕೆಳಗೆ ಬಿತ್ತು. ವರಾಹ ನೋಡ್ತಾ 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 ಜೋರಾಗಿ ಬೆಳೆದ ಸ್ವಾಮಿ. ಬ್ರಹ್ಮದೇವರ ಪ್ರಾರ್ಥನೆ ಇತ್ತು. ಸನಕಾದಿಗಳು ಅವ್ರನ್ನ ಕೇಳಿದ್ರು, ಸ್ವಾಮಿ ನೀನು ರಸಾತಳಕ್ಕೆ ಹೋಗ್ತೀಯ ಅಲ್ವಾ, ಅಲ್ಲಿ ಏನೇನ್ ಆಟ ಆಡ್ತೀಯ ಅದನ್ನ ನಂಗೆ ನೋಡ್ಬೇಕು ಅಂತ ಆಸೆ ಅಲ್ಲ ಅಂತಂದ್ರು. ಸರಿಯಪ್ಪ, ನನ್ ಜೊತೆಗೆ ಬನ್ನಿ. ನೀವು ಹೇಗೆ ಬರೋದು ಅಂತಂದಾಗ, ನನ್ನ ರೋಮಕೂಪದಲ್ಲಿ ಸೇರ್ಕೊಳ್ಳಿ ಅಂತಂದ್ರು. ರೋಮಕೂಪ ಅಂದ್ರೆ ಕೂದಲಿನ ಸಂಧಿ. ಕುಂಭಕರ್ಣ ಕಪಿಗಳನ್ನೆಲ್ಲ ತಿಂತಾ ಇದ್ರೆ ಅವನ ಬಾಯಲ್ಲಿ ಹೋದ ಕಪಿಗಳು ಕೂದಲು ಸಂಧಿಯಿಂದ ಹೊರಗೆ ಬರೋರು, ಮೂಗಿಂದ ಕಣ್ಣಿಂದ ಎಲ್ಲ ಹೊರಗೆ ಬರೋರು. ಅಂದ್ರೆ ಅಷ್ಟರ ದಪ್ಪ ಒಂದು ರೋಮಕೂಪನೇ ಒಂದು ಕಪಿಗಳು ಹೊರಗೆ ಬರೋ ದಪ್ಪ ಇತ್ತು. ದೇಹ ಇನ್ನಾಗಿರ್ಬೇಡ ಆಕಾರ ಅವನು.
ಒಬ್ಬ ರಾಕ್ಷಸನ್ ಹಾಗೆ ನಿರೂಪಣೆ ಮಾಡ್ತಾರೆ ಅಂದ್ರೆ ಸ್ವಾಮಿ ನಾರಾಯಣ ಅವನ ವರಾಹ ರೂಪ ಹೇಗಿರ್ಬೇಡ. ರೋಮಕೂಪದ ಸನಕಾದಿಗಳು ಋಷಿಮುನಿಗಳು ಸೇರ್ಕೊಂಡ್ರು. ರಸಾತಳದ ಒಳಗೆ ಇಳಿದ ಮೇಲೆ ಅವನು ಹಿರಣ್ಯಾಕ್ಷ ಏನ್ ಮಾಡ್ತಾ ಇದ್ದ ಅಂದ್ರೆ ರಸಾತಳದಲ್ಲಿ ಮಲಗಿಬಿಟ್ಟಿದ್ದ. ನೋಡಿ, ನೀರೊಳಗೆ ಮಲಗೋ ಹಾಕಿ. ನಿದ್ರೆ ಚಿಂತೆ ಇಲ್ಲ ಅಂದ್ರೆ ಸಂತೆಯೂ ನಿದ್ದೆ ಬರುತ್ತೆ ಅಂತ ಅಲ್ವಾ ಗಾದೆ ಮಾತು. ಚಿಂತೆ ಇದ್ರೆ ಹಂಸತೂಲಿಕಾ ತಲ್ಪ ಇದ್ರು ನಿದ್ದೆ ಬರಲ್ಲ. ಆದ್ರೆ ನಿದ್ರೆ ಅನ್ನೋದು ವರವೋ ಶಾಪವೋ ಅಂತ ಪ್ರಶ್ನೆ. ನಿದ್ರೆ ವರನೋ ಶಾಪನೋ? ಶಾಸ್ತ್ರ ಆದೇಶ ಮಾಡುತ್ತೆ ನಿದ್ರೆ ದೊಡ್ಡ ಶಾಪ. ಕಾಲಕ್ಕೆ ನಿದ್ದೆ ಬರಬೇಕು. ಪ್ರವಚನ ಕೇಳ್ತಾ 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 ತಲೆ ಬುರುಡೆ ಹೊಡ್ಕೊಂಡ್ಬಿಡೋದು ನೆಲದ ಮೇಲಿಕ್ಕೆ, ಆ ಮಟ್ಟಕ್ಕೆ ನಿದ್ದೆ ಅಲ್ವಾ. ಆ ತಲೆ ರಿಬೌಂಡ್ ಆಗ್ಬೇಕು ನೆಲಕ್ಕೆ ಹೊಡೆದು, ಆ ತರ ನಿದ್ದೆ ಅಲ್ಲ. ಓದ್ತಾ ಇದ್ದಾನೆ ಅಲ್ಲೇ ಕಣ್ಣು ಅಲ್ವಾ. ನಮ್ಮ ಮೆಂಟಾಲಿಟಿ ನೋಡಿ, ಪಾಠವನ್ನ ಕೇಳ್ತಾ ಇದ್ರೆ ಕಣ್ಣು ತೂಗ್ಸತ್ತೆ. ಪ್ರವಚನ ಕೂತಾಗ ನಿದ್ದೆ. ಸ್ವಾಮಿಗಳು ಪೂಜೆ ಮಾಡ್ತಾ ಇರ್ತಾರೆ, ಕಾಣಿಸ್ಲಿಲ್ಲ ಅಂದ್ರೆ ಅಲ್ಲೇ ನಿದ್ದೆ. ನಮ್ಮ ವೈಭವಗಳು ಹೇಗೆ ಜಾಂಟೆ ಹೊಡಿತಾ ಇರ್ತಾರೆ, ಚಂಡೆವ ಅಲ್ಲೇ ನಿದ್ದೆ. ಎಲೆ ಹಾಕಿರ್ತಾರೆ, ಇನ್ನು ಅರ್ಧ ಗಂಟೆ ಆಗುತ್ತೆ ಬಡಿಸೋದು. ಯಾರಾದ್ರೂ ಊಟ ಕಾಯ್ದ ನಿದ್ದೆ ಮಾಡ್ತಾರ? ಯಾಕೆ? ಇಂಟ್ರೆಸ್ಟ್ ಮ್ಯಾಟರ್ ಅಲ್ಲಿ. ನಮ್ಮ ಇಂಟ್ರೆಸ್ಟ್ಗಳು ಮ್ಯಾಟರ್ ಆಗತ್ತಲ್ಲಿ. ರೈಲ್ವೆ ಸ್ಟೇಷನ್ ರೈಲಿಗೆ ಕಾಯ್ತಾ ಇರ್ತೇವೆ 3/4 ಗಂಟೆ, ನಿದ್ದೆ ಮಾಡ್ತೀವಾ? ಪ್ರಯಾಣ ಮಾಡ್ಬೇಕು, ಕಾತುರ. ಇನ್ನು ಅರ್ಧ ಗಂಟೆ ಆಗತ್ತೆ, ಎಲೆ ಹಾಕೋದು ಅರ್ಧ ಗಂಟೆ ಆಗತ್ತೆ, ಪಂಕ್ತಿಲಿ ಕೂತಿರ್ತೀವಿ, ನಿದ್ದೆ ಮಾಡಲ್ಲ, ಕಾತುರ. ನಾವು ವೃಂದಾವನಕ್ಕೆಲ್ಲ ಆರಾಧನೆ ಹೊರಟೋದ್ರೆ ಕೂಡಿಸ್ತಾರೆ, ಅರ್ಧ ಗಂಟೆ 1/4 ಗಂಟೆ ವೆಯ್ಟ್, ಒಬ್ಬ ಕೂಡಿಸ್ದ ಅಂತಿಲ್ಲ. ಅದೇ ಪ್ರವಚನ ಕೂತಾಗ ಯಾವನೋ ಹೇಳ್ತಾನೆ, ಯಾರೋ ಕೇಳ್ತಾರೆ, 25 ಜನದಲ್ಲಿ 2 ಕೇಳಿದ್ರು ಸಾಕು. ನಮಗೇನು ಸಂಬಂಧ ಇಲ್ಲ ಅನ್ನೋ ಭಾವ ಯಾವಾಗ ಬರುತ್ತೆ? ಇದು ನನಗೆ ಪ್ರಯೋಜನಕ್ಕಿಲ್ಲ ಅನ್ನೋ ಭಾವ ಯಾವಾಗ ಬರುತ್ತೆ? ಆಗ ಆವರಿಸ್ಕೊಳ್ಳೋದೆ. ಇದರಿಂದ ಮನುಷ್ಯನಿಗೆ ಶತ್ರು ಆರಂತೆ. ಕೆಲಸ ಆದ್ಮೇಲೆ ಅಬ್ಬಾ ನನ್ನ ಕೆಲಸ ಆಗೋಯ್ತು ಅಂತ ಅಂದುಕೊಂಡವನಿಗೆ ನಿದ್ದೆ ತಾನಾಗ್ ಬರುತ್ತೆ. ಕೆಲಸ ಆಯ್ತು ಅಂತ ಯಾವತ್ತೂ ಇಲ್ಲ. ಹಿರಣ್ಯಾಕ್ಷ ನಿದ್ದೆ ಮಾಡಿದ ಯಾಕೆ? ವಿಷ್ಣು ನನ್ನ ಹತ್ರಕ್ಕೆ ಬರಬೇಕಾಗಿ ವಿಷ್ಣುವಿನ ಪ್ರೀತಿ ಪಾತ್ರ ನಾನ್ ತಂದೆ, ನನ್ನ ಕೆಲಸ ಮುಗಿಯಿತು ಅಂತ ಮಲಗ್ಬಿಟ್ಟು. ಅದರಿಂದ 6 ಶತ್ರುಗಳು. ಉದ್ಧಾರ ಆಗುವ ಮನುಷ್ಯನಿಗೆ ಶತ್ರುಗಳು 6. ಒಂದು ನಿದ್ರೆ. ನಿದ್ರೆ ಬರುತ್ತೆ ಅಂತ ಗೊತ್ತಾಗೋದು ಯಾವುದರಿಂದ? ಚೆನ್ನಾಗಿ ಹೇಳ್ತಾರೆ. ಪ್ರಪ್ರಥಮವಾಗಿ ನಿದ್ರೆ ಬರುತ್ತೆ ಅಂತ ಗೊತ್ತಾಗೋದು ಯಾವಾಗ? ಕಣ್ಣು ಚಿಕ್ಕದಾಗುತ್ತೆ. ನೋಡ್ತಾ ಪ್ರವಚನ ಮಾಡೋ ಕೆಲಸ. ಯಾರ ಕಣ್ಣು ಚಿಕ್ಕದಾಯ್ತು? ಕಣ್ಣು ಚಿಕ್ಕದಾಯ್ತು ಅಂತಿದ್ದಾಗೆ ಬಾಯಿ ದೊಡ್ಡದಾಯ್ತು ಅಂತ ಅರ್ಥ. ಆಕಳಿಕೆ ಅಲ್ವಾ? ಆ ಕಣ್ಣು ಚಿಕ್ಕದಾಯ್ತು, ಬಾಯಿ ದೊಡ್ಡದಾಯ್ತು. ಆಮೇಲೆ ಹಾಗೆ ಈಗ ಅನ್ಲಿಕ್ಕೆ ಶುರುವಾಯ್ತು ತೂಕಡಿಕೆ. ಆಕಳಿಕೆ, ತೂಕಡಿಕೆ, ನಿಧಾನವ ಕಣ್ಣು ಮುಚ್ಚೋದು. ಅದರಿಂದ 6 ದೋಷ. ನಿದ್ರಾ ತಂದ್ರ, ಒಂದು ನಿದ್ರೆ. 2ನೇ ತಂದ್ರ ತೂಕಡಿಕೆ, ಭಯ, ಸಿಟ್ಟು, ಆಲಸ್ಯ. ಇನ್ನೊಂದು ದೀರ್ಘ ಸೂತ್ರತ. ಇವತ್ತು ಮಾಡಬೇಕಾದ ಕೆಲಸ ಮಾಡ್ಬೋದು, ನಾಳೆ ಮಾಡೋಣ, ನಾಡದ್ದು ಮಾಡಿದ್ರಾಯ್ತು, ಆಚೆ ನಾಡದ್ ಮಾಡಿದ್ರಾಯ್ತು. ಈ 6 ಮನುಷ್ಯರನ್ನ ಹಾಳು ಮಾಡುವಂತಹ ದೊಡ್ಡ ದುರ್ಗುಣಗಳು. ಯಾರ ಗುಣಗಳನ್ನ ಬಿಡಬೇಕು ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆದ್ರಿಂದ ಇವನೇನ್ ಮಾಡ್ದ? ನಿದ್ರೆ ಮಾಡ್ದ. ಆಚಾರ್ಯರಂತೂ ಒಂದು ಹಂತಕ್ಕೆ ಮುಂದೆ ಹೋಗಿ ಹೇಳ್ತಾರೆ, ನಿದ್ರೆ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿದ್ರೆ ಸಾಕು. ಅತಿ ಹೆಚ್ಚಾಗಿ ಮಾಡತಕ್ಕಂತ ನಿದ್ರೆ ಅದೇನಾಗತ್ತೆ? ರೋಗಕ್ಕೆ ಕಾರಣ ಆಗತ್ತೆ. ಮನುಷ್ಯ ಒಂದ್ ದಿನಕ್ಕೆ ತುಂಬಾ ಆರೋಗ್ಯವಂತ ಮನುಷ್ಯ ಅಂದ್ರೆ 5 ಗಂಟೆ ಅಂತ ಹೇಳ್ತಾರೆ. 5 ಗಂಟೆ ಸಾಕಾಗಲಿಲ್ಲ ಅಂದ್ರೆ 6 ಗಂಟೆ ಮ್ಯಾಕ್ಸಿಮಮ್. ನಾವ್ 8 ಗಂಟೆ, 9 ಗಂಟೆ, 10 ಗಂಟೆ, 8 ಗಂಟೆ ಊಟ ಆಗಿ 8:45 ಲೈಟ್ ಆಫ್ ಮಾಡಿದ್ರೆ ಮೊಬೈಲ್ ಆಫ್ ಆಗಲ್ವ? ಇಲ್ಲ. ಶಾಸ್ತ್ರ ಆದೇಶ ಮಾಡುತ್ತೆ, ಓದಬೇಕು ಅನ್ನೋ ಆಸೆ, ಜ್ಞಾನ ಬರಬೇಕು ಅನ್ನೋ ಆಸೆ ನಮಗಿದ್ರೆ ಪಕ್ಕದಲ್ಲೇ ಪುಸ್ತಕ ಇಟ್ಕೊಂಡು ಮಲಗಬೇಕು. ಮಧ್ಯದಲ್ಲಿ ಅವಾಗ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಒದ್ದಾಡ್ತಾ ತಿರುಗ್ತಿರೋದಲ್ಲ ಮಂಚದ ಮೇಲೆ, ಎದ್ದು ಪುಸ್ತಕ ಓದ್ತಾ ಇರ್ಬೇಕು. ನಿದ್ದೆ ಬಂತ ಮಲಗಬೇಕು, ಮತ್ತೆ ಎಚ್ಚರ ಆಯ್ತಾ ಓದ್ಬೇಕು. ಆದ್ದರಿಂದ ಅರ್ಜುನಂಗ್ ಒಂದ್ ಹೆಸರಿದೆ, ಗುಡಾಕೇಶ. ಗುಡಾಕೇಶ, ಗುಡಾಕ ಅಂದ್ರೆ ನಿದ್ರೆ. ಯಾವಾಗ ನಿದ್ರೆ ಬರುತ್ತೆ ಅವಾಗ ಅದನ್ನ ಗೆಲ್ಬೇಕು. ನಿದ್ರೆ ಬರುತ್ತೆ,
ಮಲಗ್ಬಿಟ್ಟು ನಿದ್ದೆ ಗೆದ್ಬಿಡ್ತೀನಿ ಅಂತಲ್ಲ. ಮಲಗ್ಬಿಟ್ಟು ನಿದ್ದೆ ಗೆಲ್ತೀನಿ ಅಂತಂದ್ರೆ ನಿತ್ಯ ಧನುರ್ಮಾಸ ಪೂಜೆ ಮಾಡಕ್ ಆಗೋದೇ ಇಲ್ಲ. ಬೆಳಗ್ಗೆ ಅರ್ಧ ಗಂಟೆ ಅಂದ್ರೆ 3.5 ಗಂಟೆ ಆಗುತ್ತೆ. ಆಗಲ್ಲ. ಅಲಾರಾಮ್ ಹೊಡೆದಿ ಶಬ್ದನೂ ಕೇಳಲ್ಲ. ಆದ್ದರಿಂದ ನಿದ್ರೆಯನ್ನ ಎಚ್ಚರ ಇದ್ದು ಗೆಲ್ಲಬೇಕು. ನಿದ್ರೆಯನ್ನ ಎಚ್ಚರ ಇದ್ದೆ. ಆದ್ರಿಂದ ಅರ್ಜುನ ಯಾವಾಗ ನಿದ್ರೆ ಗೆಲ್ತಾ ಇದ್ದ ಅಂದ್ರೆ ಮಧ್ಯರಾತ್ರಿ ಅಭ್ಯಾಸ ಮಾಡ್ತಾ ಇದ್ದ, ಕತ್ತಲಲ್ಲಿ ಅಭ್ಯಾಸ ಮಾಡ್ತಾ ಇದ್ದ, ಮಧ್ಯರಾತ್ರಿ ಅಭ್ಯಾಸ ಮಾಡ್ತಿದ್ದ, ನಿದ್ರೆಯನ್ನ ಗೆದ್ದಿದ್ದ ಅವನು. ಆದ್ದರಿಂದ ಅವನು ಗುಡಾಕೇಶ. ನಿದ್ರೆ ಅಂತನ್ನೋದು ಆರೋಗ್ಯಕರವಾದ, ಯಾವ ಕಾಲಕ್ಕೆ ಬರಬೇಕೋ ಆಗ ನಿದ್ರೆ ಮಾಡಿದ್ರೆ ಕ್ಷೇಮ. 18ನೇ ವಯಸ್ಸಿನಿಂದ ಆರಂಭ ಮಾಡಿಕೊಂಡು 55ನೇ ವಯಸ್ಸಿನವರೆಗೂ ಮನುಷ್ಯ ಮಧ್ಯಾಹ್ನ ಮಲ್ಕೊಳ್ಬಾರದು ಅಂತ ಹೇಳ್ತಾರೆ. ಮಧ್ಯಾಹ್ನ ಊಟ ಮಾಡಿ ಮಲಗಬಾರದು. ಅದು ತೀರಾ ಆಯಾಸವಾಯಿತು ಅಂದಾಗ ಗೋಡೆಗೆ ಬೆನ್ನಿಟ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಶಾಸ್ತ್ರ ಆದೇಶ ಮಾಡುತ್ತೆ. ಹಾಸಿಗೆ ಹಾಸಿ ಮಲಗಿಬಿಡ್ಬಾರ್ದು. ಮಲಗಿ 1:15 ಮಲಗಿ ಎಚ್ಚರ ಆದಾಗ ಎಷ್ಟು ಗಂಟೆ? 5:30 6 ಗಂಟೆ ಎಚ್ಚರ ಆಗೋದು. ಯಾರಿಗ್ ಬೇಕು ಅಂತ. ಮತ್ತೆ ರಾತ್ರಿ ನಿದ್ದೆ ಬರಲ್ಲ ಅಂತ ಒದ್ದಾಟ. ನಿದ್ರಾ ಅನ್ನೋದು ಒಂದು ಶಾಪ. ನಿದ್ರಾ ಅನ್ನೋದು ಒಂದು ಅಜ್ಞಾನ. ಆ ನಿದ್ರೆಯಿಂದ ನಾವೆಷ್ಟು ಗೆಲ್ತೀವೋ ಅಷ್ಟು ನಮ್ಮ ಕಣ್ಣು ಅಗಲ ಆಗತ್ತೆ. ಅಂದ್ರೆ ಪುಂಡರೀಕಾಕ್ಷ ಜ್ಞಾನ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಗೆ 2 ದಿನ ತೂಕಡಿಕೆ ಹಾಕ್ಬಿಟ್ರೆ ಕಣ್ಣು ಆನೆ ಕಣ್ಣಿನ ಚಿಕ್ಕದಾಗ ಹೋಗುತ್ತೆ ಅಲ್ವಾ? ಅದಕ್ಕೆ ನಾವು ನಮ್ಮ ಯೋಗ್ಯತೆ ಎಷ್ಟು ಕಡಿಮೆ ಅಂತಂದ್ರೆ ನಮಗೆ ಸಾಧನೆ ಏನು ಅಂತ ಗೊತ್ತಿಲ್ಲ. ಬರೀ ಥಿಯರಿ ಮಾತ್ರ ಕೇಳಿದವರು, ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಇಲ್ಲ. ಆದ್ದರಿಂದ ಕಷ್ಟ. ಅದನ್ನೇ ಪ್ರಯತ್ನ ಮಾಡ್ತಾ ಇರ್ಬೇಕು. ಇವನ್ ಮಲ್ಕೊಂಡ, ದೇವರು ನೇರವಾಗಿ ಧುಮುಕದಂತ. ಧುಮುಕಿ ದೇವ್ರು ಏನ್ ಮಾಡ್ದ? ಅವ್ನ್ ನಿದ್ದೆ ಮಾಡಿದ್ನೋ ಎದ್ನೋ ನೋಡ್ಲೇ ಇಲ್ಲ. ಅವನ್ ಕೆಲಸ ಏನು? ಭೂದೇವಿಯನ್ನ ಕೋರೆ ದಾಡೆಗಳ ಮಧ್ಯೆ ಕೂಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದ. ಸಡನ್ ಆಗಿ ಎಚ್ಚರ ಆಯ್ತು ಅವನಿಗೆ ನಿದ್ರೆಯಲ್ಲಿ. ಹಿರಣ್ಯಾಕ್ಷ ನೋಡ್ತಾನೆ, ಭೂಮಿ ಇಲ್ಲ. ಯಾರು ತಗೊಂಡು ಹೋಗ್ತಾ ಇದ್ದಾರೆ? ವರಾಹ ತಗೊಂಡು ಹೋಗ್ತಾನೆ. ಬಾಯಿಗೆ ಬಂದಾಗ ಬೈದು, ನಾಯಿ ಅಂತ ಬೈದು. ಯಾರಿಗೆ? ವರಾಹ ದೇವರಿಗೆ ನೀನು ನಾಯಿ ಅಂತ ಬೈದು. ಇದೇ ಮೊದಲಾದಂತ ಕೆಟ್ಟ ಶಬ್ದಗಳಿಂದ ಬೈದ. ನೀನು ಮೃಗ ಅಂತ ಬೈದ, ನಾಯಿ ಅಂತ ಬೈದ. ದೇವರು ಉತ್ತರ ಕೊಡ್ಲೇ ಇಲ್ಲ. ದೇವ್ರು ಏನ್ ಮಾಡ್ದ ಗೊತ್ತಾ? ತಗೊಂಡೋಗಿ ನೇರವಾಗಿ ಭೂಮಿಯನ್ನ ಅಲ್ಲಿಟ್ಟ. ಈ ತಾತ್ಪರ್ಯ ಏನು? ನಾವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಬೈಯೋರು ಬೈತಾ ಇರ್ತಾರೆ. ಯಾರು ಬೈತಾರೆ ಅಂತಂದ್ರೆ ಯಾರಿಗೆ ಕೆಲಸ ಮಾಡಕ್ ತಾಕತ್ತಿರಲ್ಲ, ಸತ್ವ ಯಾರಲ್ಲಿಲ್ಲ, ಮಾತ್ಸರ್ಯ ಹೊಟ್ಟೆ ಉರಿ ಯಾರಲ್ಲಿದೆ, ಅವರ ಅಸ್ತ್ರ ಏನು? ನಿಂದೆ. ಆ ನಿಂದೆ ನಮ್ಮನ್ನ ಕೆಲಸ ಮಾಡದೇ ಇರುವಂತೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅವರು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಅವಾಗ ಕೆಲಸ ಮಾಡೋನ್ ಏನ್ ಮಾಡ್ಬೇಕು? ಬೈದ್ರೆ ಬೈಲಿ ಅಂತೇಳಿ ಕೆಲಸ ಮಾಡ್ತಾ ಇರ್ಬೇಕು. ಅವನಿಗೆ ಉತ್ತರ ನಮ್ ಬೈಗಳಾಗ್ಬಾರ್ದು, ನಮ್ ಕೆಲಸ ಆಗ್ಬೇಕು. ಹಿರಣ್ಯಾಕ್ಷ ಬೈತಾ ಕೂತ. ಭೂಮಿಯನ್ನ ಇಡೋದ್ರಿಂದ ತಪ್ಪಿಸ್ಲಿಕ್ಕೆ ಆಯ್ತಾ ಅವನ ಕೆಲ ಏನಾದ್ರು? ವರಾಹದೇವ್ರು ಮಾಡುವಂತ ಪಾಠ ಪ್ರತಿಯೊಬ್ಬರಿಗೂ ಅವರವರ ಜೀವನದ ಹಂತದಲ್ಲಿ ಬೆಳೆಯುವಾಗ, ಬೆಳೆದ ಮೇಲೆ ಬೆಳೀತಾ ಇರುವಾಗ ನಿಂದೆ ಮಾಡ್ತಾ ಇರ್ತಾರೆ. ಆ ನಿಂದೆಗಳಿಗೆಲ್ಲ ಸೊಪ್ಪಾಗ್ತಾ ನಾವು ಬಂದ್ರೆ ಉತ್ತರ ಕೊಟ್ರೆ ಉತ್ತರ ಕೊಟ್ಟು ಮುಗಿಸ್ತು ಅಂತಿಲ್ಲ. ಒಂದು ಉತ್ತರ ಕೊಟ್ರೆ ಇನ್ನೊಂದು ನಿಂದೆ, ಇನ್ನೊಂದು ಉತ್ತರ. ಮೌನವಾಗಿ ಸಾಧನೆ ಮಾಡ್ತಾ ಬಂದಾಗ ನಮ್ಮ ಕಾರ್ಯ, ಸಾತ್ವಿಕವಾದ ಕಾರ್ಯ ಕಪಾಳ ಕೊಡದಾಗಿರ್ಬೇಕು. ಅದು ಮುಖ್ಯವಾದ ವರಾಹ ದೇವರನ್ನ ಮಾಡಿದಂತ ಪಾಠ. ಕೆಳಗಿಳಿದ ಏನಪ್ಪಾ? ನಾಯಿ ಇಂತ ಬೈದೆ ಅಲ್ವೇನಪ್ಪ? ಸತ್ಯಂ ವಯಂಭೋ ವನಗೋಚರಾಹ ಮೃಗಾಹ. ಹೌದು, ನಾವೆಲ್ಲ ಕಾಡಿನಲ್ಲಿ ಓಡಾಡುವಂತಹ ಮೃಗಗಳೇ. ನಮ್ಮಂತ ಮೃಗಗಳ ಕೆಲಸ ಏನು ಗೊತ್ತಾ? ನಿನ್ನಂತ ನಾಯಿನ್ ಕೊಲ್ಲೋದು. ದೇವ್ರು ಹೇಳಿದ ಮಾತು. ಕೆಲಸ ಆದ್ಮೇಲೆ ಬೈದೆ. ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮ ಸಿಂಹಾನ್. ನಿನ್ನಂತ ಕೆಲಸ ಮಾಡ್ಲಿಕ್ಕಾಗದೆ ಬಾಯಲ್ಲಿ ಬೊಗಳುವಂತಹ ನಿನ್ನಂತ ನಾಯಿನ್ ಕೊಲ್ಲೋದೇ ನಮ್ ಕೆಲಸ. ಯುದ್ಧ ಮಾಡೋಣ ಕರೆದ ದೇವ್ರು. ಇವಾಗ ಯುದ್ಧ ಮಾಡ್ಲಿಕ್ಕೆ ಬಂದ. ಘೋರವಾದ ಯುದ್ಧ ಆಯ್ತು. ಬ್ರಹ್ಮದೇವರು, ಸ್ವಾಮಿ ಆಟ ಆಡ್ತಾ ಇದೀಯಾ, ಇನ್ನು ನೀನು ಆಟ ಆಡ್ಲಿಕ್ಕೆ ಹೋಗ್ಬೇಡ, ಸಾಕು, ಮುಗಿಸಿಬಿಡು ಇವನನ್ನ ಅಂತ ಹೇಳಿದ ತಕ್ಷಣ ದೇವರು ಕಪಾಳ ಕೊಡದ. ಒಂದು ಸಲ ಕಪಾಳಕ್ಕೆ ಹೊಡಿತಾ ಇದ್ದ ಹಾಗೆ ನೋಡಿ, ಇಷ್ಟೆಲ್ಲ ಹಾರಾಡ್ದ, ಊರ್ ತುಂಬಾ ಮಾತಾಡ್ದ. ಒಂದು ದೇವ್ರ ಕಪಾಳ ಹೊಡೆದಿದ್ದಕ್ಕೆ ಸತ್ ಬಿದ್ದೆ ಹೋದ. ಏನ್ ಶೌರ್ಯ! ಆಗ ಈ ಸನಕಾದಿಗಳೆಲ್ಲ ಇದ್ರಲ್ಲ, ದೇವರ ರೋಮಕೂಪದಲ್ಲೇ ಕೂತಿದ್ರು.
ವೈಭವ ನೋಡಿ ಅವರದ್ದು. ಇದು ವಿಷ್ಣು ಪುರಾಣದಲ್ಲಿ ಬರುವಂತ ಕಥೆ, ಭಾಗವತಾದಿಗಳಲ್ಲಿ ಬರಲ್ಲ. ದೇವರು ಅವಾಗ ಹಿರಣ್ಯಾಕ್ಷನನ್ನ ಕೊಂದು ನೀರಿಂದ ನಿಧಾನವಾಗಿ ಮೇಲೆದ್ದು ಬಂದಾಗ ಅವನು ಉಸಿರಾಡ್ದ ಜೋರಾಗಿ. ಕೈ ಹಿಂಗೆ ಎತ್ತಿದ್ನಲ್ಲ, ಉಸಿರಿನ ಗಾಳಿ ಕೈಗೆ ತಾಕಿ ಆ ರಸಾತಳದ ನೀರಿನ ಜೊತೆನಲ್ಲಿ ಸನಕಾದಿಗಳ ಜನೋಲೋಕಕ್ಕೆ ಹೋಗಿ ಬಿದ್ದರು. ಜನೋಲೋಕ, ಆ ಗಾಳಿ ದೇವರ ಗಾಳಿಗೆ ಸಿಕ್ಕಿ ಸನಕಾದಿಗಳೆಲ್ಲ ಜನೋಲೋಕಕ್ಕೆ ಹೋಗಿ ಬಿದ್ರಂತೆ. ಮತ್ತೊಂದ್ಸಲ ಅಂತ ಗಾಳಿ ಬೀಳ್ದ ವರಾಹ, ಆ ನೀರು ಜನೋಲೋಕ ತನಕ ಹಾರಿಬಿಡ್ತಂತೆ ಮೇಲೆ. ಎಲ್ಲರಿಗೂ ಭಗವಂತನ ಪಾದೋದಕದ ಪ್ರೋಕ್ಷಣೆ ಅಲ್ಲಾಗಿದೆ. ಈ ಪ್ರಕಾರವಾಗಿ ವರಾಹದೇವರು ಬಂದು ಕೂತಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಅವರ ಶರೀರದ ಒಂದೊಂದು ಅವಯವಗಳಿಂದ ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳು ಬಂತು. ದರ್ಭೆ, ಶುಶ್ರುವ, ಯಜ್ಞಕುಂಡ, ಪ್ರೋಡಾಶ, ಚರು ಮೊದಲಾದ ಯಜ್ಞಕ್ಕೆ ತುಪ್ಪ, ಎಲ್ಲ ಪದಾರ್ಥಗಳು ವರಾಹದೇವರ ಶರೀರದಿಂದ ಬಂತು. ಆದ್ದರಿಂದ ಆ ವರಾಹದೇವರು ಯಜ್ಞವರಾಹ ಅಂತ ಕರೆದರು. ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತಂದುಕೊಟ್ರು. ಆದ್ದರಿಂದ ಅವರನ್ನ ಯಜ್ಞವರಾಹ ಅಂತ ಕರೆದ್ರು. ಆ ಯಜ್ಞವರಾಹ ನಮ್ಮ ಮೇಲಿನ ಪರಮಾನುಗ್ರಹದಿಂದ ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿ ಬಂದು ಕೂತ. ಆಕ್ಚುಯಲ್ ಆಗೋದು ವರಾಹ ಮುಖ ಆಗ್ಬೇಕು. ನಾವು ಕುದುರೆ ಮುಖ ಅಂತ ಕರಿತೀವಿ ನಮ್ಮ ಹಣೆ ಬರಕ್ಕೆ. ನಮಗೆ ವರಾಹದ ಮುಖ ಯಾವುದು, ಹಂದಿ ಮುಖ ಯಾವುದು ಗೊತ್ತಿಲ್ಲ. ಆಕ್ಚುಯಲ್ ಆಗೋದು ಕುದುರೆ ಮುಖ ಅಲ್ಲ. ಯಾವ ಮುಖ ಆಗ್ಬೇಕದು? ವರಾಹ ಮುಖ. ಅಲ್ಲಿ ವರಾಹ ಮೂಲ ಅಂತ ಒಂದು ಕ್ಷೇತ್ರ ಇದೆ. ಕುದುರೆ ಮುಖಕ್ಕೆ ಹೋಗ್ಬಿಟ್ರೆ ಅಲ್ಲಿ ವರಾಹ ಮೂಲ ಅಂತ ಒಂದು ಕ್ಷೇತ್ರ. ಆ ವರಾಹ ಮೂಲದಿಂದ ಹುಟ್ಟುವಂತ ನದಿಗಳನ್ನು ಲೆಕ್ಕ ಹಾಕೊಂಡ್ರೆ ವೈಭವ. 2 ಕೋರೆ ದಾಡಿ ಹಲ್ಲು, ಕೋರೆ ಹಲ್ಲುಗಳಿಂದ 2 ಪ್ರಸಿದ್ಧವಾದಂತಹ ನದಿಗಳು ಹುಟ್ಟಿ ಬಂತು. ಯಾವುದದು? ವರಾಹ. ಕೋರೆದಾಡಿಯಿಂದ ಬಂದದ್ದು ಒಂದು ತುಂಗ, ಮತ್ತೊಂದು ಭದ್ರ. ತುಂಬಾ ಸಿಹಿಯಾದ ನೀರು. ಆದಿರಾಜರು ಹೇಳ್ತಾರೆ, ಯಾಕಿಷ್ಟು ಸಿಹಿಯಾಗಿದೆ ಅಂತಂದ್ರೆ ವರಾಹದೇವರ ಕೋರೆದಾಡಿಯಿಂದ ಬಂತು. ಮಕ್ಕಳು ನಮ್ಗಿಷ್ಟವಾದಂತಹ ಸಿಹಿ ಪದಾರ್ಥವನ್ನ ಕೊಟ್ರೆ ಇಟ್ಕೊಂಡ್ ಚಿಪ್ತಾ ಇರ್ತಾರೆ ಬಾಯಲ್ಲಿ ಅಲ್ವಾ. ಆದ್ದರಿಂದ ವರಾಹ ದೇವರಿಗೆ ಅತ್ಯಂತ ಪ್ರಿಯವಾದ ಕಲ್ಲು ಸಕ್ಕರೆ ತುಂಗ ಮತ್ತು ಭದ್ರ. ಆದ್ರಿಂದ 2 ನದಿಗಳೇನಾಗಿದೆ, ಭಗವಂತನ ಕೋರೆ ಒಂದೇ ಕಡೆ ಹುಟ್ಟಿದ್ರು ಕೂಡ 2 ಊರುಗಳಲ್ಲಿ ಬೇರೆಯಾಗಿ ಹರಿದು ಕೂಡಲಿ ಪ್ರಾಂತ್ಯದಲ್ಲಿ ನರಸಿಂಹದೇವರ ಸನ್ನಿಧಾನದಲ್ಲಿ, ವಿದ್ಯಾಶಂಕರ ನರಸಿಂಹನ ಸನ್ನಿಧಾನದಲ್ಲಿ ಒಂದಾಗಿ ತುಂಗಭದ್ರ ಅಂತ ಆಗತ್ತೆ. ದೊಡ್ಡ ಕ್ಷೇತ್ರಗಳಲ್ಲೆಲ್ಲ ಹರಿದು ಕೊನೆಗೆ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಕೃಷ್ಣವೇಣಿ ಎನ್ನುವಂತಹ ನದಿಯಲ್ಲಿ ಅದು ಸಂಗಮ ಆಗಿ ಕೃಷ್ಣವೇಣಿಯ ಮೂಲಕ ಸಮುದ್ರವನ್ನ ಅದು ಪ್ರವೇಶ ಮಾಡುತ್ತೆ. ಆದ್ರಿಂದ ತುಂಗಭದ್ರ ಅದು ಮಹಾನದಿ ಅಲ್ಲ, ಅದು ಉಪನದಿ. ತುಂಗಭದ್ರಾ ನದಿ ಉಪನದಿ. ನತೋಸ್ಮಿ ತುಂಗಾಂ ವಿಲಸತ್ತರಂಗಾಂ ಅಗೌಗ ಭಂಗಾಂ ಹರಿಪಾದ ಸಂಗಾಂ ಶಿತೋಸ್ಮಿ ಭದ್ರಾಂ ಕೃತ ಪಾಪ ನಿದ್ರಾಂ ವಿಮುಕ್ತಿ ಪದ್ಯಾಂ ವಿಮಲೈಕ ಸಾಧ್ಯ ಅಂತ ವಾದಿರಾಜ ಸ್ವಾಮಿಗಳು ಅದನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಕೋರೆ ದಾಡೆಗಳಿಂದ ಬಂದ ನದಿ ತುಂಗಾ ಭದ್ರಾ. ಬ್ರಹ್ಮದೇವರು ಮಾಡಿದ ಸ್ತೋತ್ರವನ್ನ ಕೇಳಿ ಬ್ರಹ್ಮದೇವರಿಗೆ ಆನಂದ ಆಯ್ತು. ಆ ಆನಂದ ಬಾಷ್ಪ ನದಿಯಾಗಿ ಹರಿದು ಬಿಡ್ತು. ಯಾವುದು? ವರಾಹನಯನ ಆನಂದಧಾರ ನೇತ್ರಾವತಿ ಸರಿತು. ವರಾಹದೇವರ ಅದ್ಭುತವಾದಂತಹ ಕಣ್ಣುಗಳಿಂದ ಆನಂದ ಬಾಷ್ಪ ರೂಪದಲ್ಲಿ ಬಂದ ನದಿ ಯಾವುದು? ನೇತ್ರಾವತಿ. ಅದನ್ನ ಪ್ರತೀಚಿ ಮಹಾನದಿ ಅಂತ ಕರೀತಾರೆ. ಮಹಾನದಿ ನೇತ್ರಾವತಿ ಮಹಾನದಿ. ಆ ನೇತ್ರಾವತಿ ನದಿಗೆ ಇನ್ನೊಂದು ನದಿ ಬಂದು ಸೇರ್ಕೊಳ್ಳುತ್ತೆ. ಬೇಕಾಡ್ ಸೇರುತ್ತೆ ನದಿಗಳು, ಉಪನದಿಗಳು. ಅದರಲ್ಲಿ ಪ್ರಧಾನವಾದ ಉಪನದಿ ಯಾವುದು? ಸುಬ್ರಹ್ಮಣ್ಯ ತಾರಕನನ್ನ ವಧೆ ಮಾಡಿದ ಮೇಲೆ ಹರಿಶ್ಚಂದ್ರ ಪರ್ವತದ ಇನ್ನೊಂದು ಪರ್ವತದ ಪಕ್ಕ, ಹರಿಶ್ಚಂದ್ರ ಅಂತ ಒಂದು ಪರ್ವತ ಇದೆ, ಹರಿಶ್ಚಂದ್ರ ಪರ್ವತದ ಪಕ್ಕ ಇನ್ನೊಂದು ಪರ್ವತ ಇದೆ, ಅದರ ಮೇಲೆ ಕೂತ. ಅದು ಸುಬ್ರಹ್ಮಣ್ಯ ಕೂತ ನಂತರ ಆ ಪರ್ವತ ಕುಮಾರ ಅಂತ ಹೆಸರಾಯ್ತು. ಆಗ ಬ್ರಹ್ಮಾದಿಗಳೆಲ್ಲ ಅವನಿಗೆ ಶುದ್ಧ ಅಭಿಷೇಕ ಮಾಡ್ತಾರೆ. ಶುದ್ಧ ಅಭಿಷೇಕ. ಅಲ್ಲಿಂದ ಹುಟ್ಟಿ ಬಂದಂತ ನದಿ ಯಾವುದು? ಕುಮಾರಧಾರ. ಅದು ಉಪ್ಪಿನಂಗಡಿ ಹತ್ತಿರದಲ್ಲಿ ಪ್ರಸಿದ್ಧವಾದ ಒಂದು ಕ್ಷೇತ್ರದಲ್ಲಿ ನೇತ್ರಾವತಿ ನದಿಯನ್ನ ಸೇರುತ್ತೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣಿ ಎಂಬಂತ ವಾದಿರಾಜರು ಪ್ರಾರ್ಥನೆ. ಕಡೇ ಶಿವಾಲಯ ಅಂತ ಕ್ಷೇತ್ರ.
ಸಹಸ್ರಲಿಂಗಗಳು. ಆ ಸಹಸ್ರಲಿಂಗಗಳ ಕೊನೆಯಲ್ಲಿ ಕಡೇ ಶಿವ, ಆ ಊರ ಹೆಸರೇ ಕಡೇ ಶಿವಾಲಯ ಅಂತ. ಅಲ್ಲಿ ನರಸಿಂಹದೇವರು ರುದ್ರದೇವರು ತಪಸ್ ಮಾಡಿದ ಜಾಗ. 64,000 ಖಲಯೋಗಿನಿಯರು. ಶಿವ ತಪಸ್ಸು ಮಾಡ್ಲಿಕ್ಕೆ ಕೂತ್ರೆ ಅಲ್ಲಿ ತಪಸ್ಸಿಗೆ ವಿಘ್ನವನ್ನ ಮನ್ಮಥ ಕೊಟ್ನಲ್ಲ, ಹಾಗೆ ಯಾರಾದ್ರೂ ವಿಘ್ನ ಕೊಡ್ಲಿಕ್ಕೆ ಬಂದ್ರೆ ಅವನ್ನೆಲ್ಲ ನೀವು ತಿಂದು ಬಿಡಿ ಅಂತ ಹೇಳಿ 64,000 ಜನ ಯೋಗಿನಿಯರು ಮಾಂಸವನ್ನ ತಿನ್ನುವ ಕಾರಣ ಅವರನ್ನ ಖಲಯೋಗಿನಿ ಅಂತ ಕರೀತಾರೆ. ಅವರು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದಾಗ ಏನಾಗಿದೆ, ಯಾರು ಶಿವನ್ ತಪಸ್ಸಿಗೆ ವಿಘ್ನ ಕೊಡ್ಲಿಕ್ಕೆ ಬರ್ತಾನೆ ಇಲ್ಲ. ಮನೆಗೆ ಏನಾಯ್ತು, ತನ್ನನ್ನು ಯಾರು ಸೃಷ್ಟಿ ಮಾಡಿದ್ರೆ ಅವರನ್ನೇ ತಿನ್ಬೇಕು ಅಂತ ಆ 64,000 ಖಲಯೋಗಿನಿಯರು ಶಿವನನ್ನು ತಿನ್ಬೇಕು ಅಂತ ಬಂದಾಗ ಅವರು ಮೇಷ ರೂಪದಿಂದ, ಮೇಕೆಯ ರೂಪದಿಂದ ಪಾತಾಳದ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ. ಆಗ ನರಸಿಂಹದೇವರು ಮೇಷ ರೂಪದ ರುದ್ರದೇವರ ಮೇಲೆ ಕೂತು ಕೈಯಲ್ಲಿ ಚಕ್ರ ಹಿಡ್ಕೊಂಡು ಪಾತಾಳದಿಂದ ಮೇಲೆದ್ದು ಬಂದು 64,000 ಖಲಯೋಗಿನಿಯರನ್ನ ಸಂಹಾರ ಮಾಡ್ತಾರೆ. ಉದ್ಗತ್ಯ ಪಾತಾಳ ತರಾತ್ಕರಸ್ಥ ಚಕ್ರೇಣ ಚಕ್ರಂ ಖಲಯೋಗಿನೀನಾಂ. ಅದೇ ಕಡೇ ಶಿವಾಲಯ, ನರಸಿಂಹದೇವರ ಕ್ಷೇತ್ರ ಇವತ್ತಿಗೂ ಇದೆ. ಉಪ್ಪಿನಂಗಡಿ ಹತ್ತಿರದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎರಡಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಕಡೇ ಶಿವಾಲಯ ಅಂತ ಕ್ಷೇತ್ರ, ಕುಮಾರಧಾರ ನೇತ್ರಾವತಿ ಸಂಗಮ ಆಗತಕ್ಕಂತ ಕ್ಷೇತ್ರ. ಆದ್ರಿಂದ ವರಾಹದೇವರ ಒಂದು ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ಅಂತಂದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನುಗ್ರಹ ಮಾಡಿದ್ದಾರೆ. ತುಂಗಾ, ಭದ್ರಾ, ನೇತ್ರಾವತಿ, ವೇದವತಿ ಎಷ್ಟು ನದಿಗಳು ಅವರಿಂದ ಬಂದದ್ದು. ಯಜ್ಞಯಾಗಾದಿಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ವರಾಹದೇವರ ಪರಮಾನುಗ್ರಹದಿಂದ. ಅಂತಹ ವರಾಹದೇವರು ಭೂಮಿಯಲ್ಲಿ ನಾನಾ ಕ್ಷೇತ್ರಗಳನ್ನು ತಮ್ಮ ವಿಹಾರ ಕ್ಷೇತ್ರ ಅಂತ ಮಾಡಿಕೊಂಡ್ರು. ಅದರಲ್ಲಿ ಒಂದು ವರಾಹ ಪರ್ವತ ಅಂತ ಪ್ರಸಿದ್ಧವಾದದ್ದು ಕುದುರೆಮುಖ. ಅಲ್ಲಿ ಪರ್ವತ ರೂಪದಲ್ಲೇ ವರಾಹದೇವರಿದ್ದಾರೆ. ಇನ್ನೊಂದು ವರಾಹದೇವರ ಕ್ಷೇತ್ರ ವೆಂಕಟಾಚಲ, ಅದು ವರಾಹಾದ್ರಿ. ಇವತ್ತಿಗೂ ತಿರುಪತಿಗೆ ಹೋದ್ರೆ ಕ್ಷೇತ್ರ ಮೂರ್ತಿ ಯಾರಲ್ಲಿ? ವರಾಹನೇ. ಅದಾದ ನಂತರದಲ್ಲಿ ನೀಲವರಾಹ ರೂಪದಿಂದ ಅಲ್ಲಿದ್ದಾನೆ. ಶ್ವೇತವರಾಹ ರೂಪದಿಂದ ಶ್ರೀಮುಷ್ಣ ಅಂತ ಒಂದು ಕ್ಷೇತ್ರ. ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ 3 ಕಡೆ ಇದ್ದಾನೆ. ಒಂದು ದೇವಸ್ಥಾನದಲ್ಲಿ ಪ್ರತಿಮೆ ರೂಪದಿಂದ, ಇನ್ನೊಂದು ಸರೋವರದಲ್ಲಿ, ಇನ್ನೊಂದು ಅಶ್ವತ್ಥ ವೃಕ್ಷ, ಅಶ್ವತ್ಥ ಮರ ಇದೆ. ಅಶ್ವತ್ಥ ಮರ ನೋಡ್ಬಿಟ್ರೆ ಸೇಮ್ ವರಾಹ ದೇವರಿದ್ದ ಹಾಗೆ ಇದೆ. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ ವರಾಹ ಇದ್ದ ಹಾಗೆ ಇದೆ. ಅಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ನರಸಿಂಹದೇವರ ಪ್ರತಿಷ್ಠೆಯನ್ನ ಅಲ್ಲಿ ಮಾಡಿದ್ದಾರೆ. ಅವರ ಪೂರ್ವಾಶ್ರಮದ ವಂಶೀಕರೇ ಆ ನರಸಿಂಹದೇವರನ್ನ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಲ್ಲೇ ರಾಘವೇಂದ್ರ ಸ್ವಾಮಿಗಳ ಮನೆ, ಪೂರ್ವಾಶ್ರಮದ ಮನೆ. ಅಲ್ಲೇ ಕಂಬಾಲೂರು ರಾಮಚಂದ್ರ ತೀರ್ಥರು ರಾಯರಿಗೆ ವ್ಯಾಕರಣ ಗ್ರಂಥವನ್ನ ಪಾಠ ಮಾಡಿದ ಕ್ಷೇತ್ರ. ಇನ್ನೊಂದು ಪುಷ್ಕರ ಅಂತ ಒಂದು ಕ್ಷೇತ್ರ ಇದೆ. ಆ ಪುಷ್ಕರ ಕ್ಷೇತ್ರದಲ್ಲಿ ವರಾಹದೇವರು ಭೂಮಿಯ ಒಳಗೆ ಪ್ರವೇಶ ಮಾಡಿದಂಥದ್ದು. ಅಂತಹ ವರಾಹದೇವರ ಅನುಸಂಧಾನ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟ ಎಲ್ಲ ವ್ಯಾಜಗಳು ಪರಿಹಾರ ಆಗುತ್ತೆ. ಭೂಮಿಯ ಯೋಗ ಅನ್ನೋ ಜನಗಳಿಗೆ ಬರುತ್ತೆ. ಮುಖ್ಯವಾಗಿ ವರಾಹನ ಅನುಗ್ರಹದಿಂದ ಶುದ್ಧವಾದಂತಹ ತತ್ವಜ್ಞಾನ ಬರುತ್ತೆ. ನಾವಿದ್ದ ಜಾಗವನ್ನ ಸಾಧನೆಗೆ ಯೋಗ್ಯವಾದಂತಹ ಜಾಗವನ್ನಾಗಿ ಮಾಡಿಕೊಳ್ಳುವಂತಹ ಯೋಗ ವರಾಹದೇವರು ಕೊಡ್ತಾರೆ. ಈಗ ಭೂಮಿಯನ್ನ ತಂದಿಟ್ಟ ವರಾಹ ಚರಿತ್ರೆಯನ್ನ ಇಲ್ಲಿ ತಿಳಿಸಿಕೊಟ್ಟ ಮೇಲೆ ಮುಂದಕ್ಕೆ ನೀನ್ ಸೃಷ್ಟಿ ಮಾಡ್ಕೊಂಡು ಹೋಗಪ್ಪ ಅಂತಂದ್ರು. ಹಾಗೆ ಮಾಹಿಷ್ಮತಿ ಎನ್ನುವಂತಹ ನಗರದಲ್ಲಿ ಸ್ವಯಂಭುವ ಸೃಷ್ಟಿಯನ್ನು ಆರಂಭ ಮಾಡ್ತಾನೆ. ಅವನಿಗೆ 5 ಜನ ಮಕ್ಕಳಾಗ್ತಾರೆ. ಪ್ರಿಯವ್ರತ, ಉತ್ತಾನಪಾದ ಅಂತ 2 ಗಂಡು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿ 3 ಹೆಣ್ಣು. ಅದರಲ್ಲಿ ಆ ದೇವಹೂತಿ ದೇವಿಯ ಚರಿತ್ರೆಯನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ 20 ಅಧ್ಯಾಯದಲ್ಲಿ. ಆ ಚರಿತ್ರೆಯನ್ನೆಲ್ಲ ಮತ್ತೆ ನಾಳೆ ಕಪಿಲ ಗೀತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.